Hello guys, this is Amisha P. Padagal. Last chapter linear equations in two variables ಇತ್ತು. ಈಗ fourth chapter ಮಾಡೋಣ, that is quadratic equations ಅಂತ. ಆಯಿತಾ, fourth chapter quadratic equations. Quadratic equations ಅಂದರೆ ಏನು ಅಂತ ತಿಳ್ಕೊಳಕ್ಕಿಂತ ಮುಂಚೆ ನಾವು quadratic polynomial ಏನಂತ ಬ್ರಷ್ ಅಪ್ ಮಾಡ್ಕೊಳ್ಳೋಣ. ಸೆಕೆಂಡ್ ಚಾಪ್ಟರ್ ನಿಮ್ಮದು ಪಾಲಿನಾಮಿಯಲ್ಸ್ ಇತ್ತು, ಅದರೊಳಗೆ ನೀವು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರಿ. ಬಟ್ ಇನ್ನೂ ಒಂದು ಸತಿ ನೋಡೋಣ. ಇಲ್ಲಿ ಆಲ್ರೆಡಿ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟಿರೋ ಹಾಗೆ ax² + bx + c = 0 ಅಂತ ಅವ್ರು ಕೊಟ್ಟಿದ್ದಾರೆ, ರೈಟ್. ಸೊ ಇದನ್ನು ನಾವು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಯಾಕಂದರೆ ಇದ್ದು ಹೈಯೆಸ್ಟ್ ಪವರ್ ಬಂದುಬಿಟ್ಟು 2 ಇದೆ. ಆ್ಯಂಡ್ ಯಾವುದೇ ಒಂದು ಸ್ಟೇಟ್ಮೆಂಟಿಂದು ಹೈಯೆಸ್ಟ್ ಪವರ್ 2 ಇದ್ದರೆ ಅದನ್ನು ನಾವು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಈಗ ಹೈಯೆಸ್ಟ್ ಪವರ್ 2 ಇದೆನೋ 1 ಇದೆನೋ 0 ಇದೆನೋ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ನೋಡ್ರಿ, ಎಕ್ಸ್ ಅಂತ ಕೊಟ್ಟಿದ್ದಾರಲ್ಲ, ಇದೇನು ಎಕ್ಸ್ ಅಂದರೆ ಏನು? ವೇರಿಯಬಲ್, ರೈಟ್. ABC ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆಲ್ಲ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಜಾಗದಲ್ಲಿ 2 ಬರ್ಬೋದು, 3 ಬರ್ಬೋದು, ಆದರೆ ಏನಾರ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ ಈಕ್ವೇಷನ್ ಒಳಗೆ. ಬಟ್ ಎಕ್ಸಿನ ವ್ಯಾಲ್ಯೂ ಏನು ಕೊಟ್ಟಿರಲ್ಲ, ಆ ಎಕ್ಸ್ ಇದಲ್ಲ, ವೇರಿಯಬಲ್ ಇದಲ್ಲ, ಅದ್ರ ಮೇಲ್ಗಡೆ ಏನು ಕೊಟ್ಟಿರ್ತಾರಲ್ಲ ಅದನ್ನು ನಾವು ಪವರ್ ಅಂತ ಕರಿತೀವಿ. ಅದ್ರದ್ದು ಹೈಯೆಸ್ಟ್ ಪವರ್ ಏನಿರುತ್ತೋ ಅದು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಇರುತ್ತೆ. ಹೈಯೆಸ್ಟ್ ಪವರ್ 2 ಇದ್ರೆ ಅದು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಇರುತ್ತೆ. ಹೈಯೆಸ್ಟ್ ಪವರ್ 3 ಇದ್ರೆ ಅದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗುತ್ತೆ. ಹೈಯೆಸ್ಟ್ ಪವರ್ 1 ಇದ್ರೆ ಆಲ್ರೆಡಿ ಥರ್ಡ್ ಚಾಪ್ಟರಲ್ಲಿ ಕಲ್ತಿರಲ್ಲ, ಲೀನಿಯರ್ ಪಾಲಿನಾಮಿಯಲ್ ಆಗಿರುತ್ತೆ, ರೈಟ್. ಈಗ ax² + bx + c ಇದೆ. ax² ಇದು ಎಕ್ಸ್ ಮೇಲ್ಗಡೆ ಏನಿದೆ 2 ಇದೆ. ಸೊ 1 ಪವರ್ ಆಯಿತಾ. ನೆಕ್ಸ್ಟು ಎಕ್ಸ್ ಮೇಲ್ಗಡೆ ಏನಿದೆ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ ಆಯಿತಾ. ಸಿ ಪಕ್ಕ ಏನು ಇಲ್ಲವೇ ಇಲ್ಲಲ್ಲ ಅಂದರೆ ನೋ, ಹಂಗೆ ಯೋಚನೆ ಮಾಡಬಾರ್ದು. ಸಿ ಪಕ್ಕನೂ ಒಂದು ಪವರ್ ಇದೆ. ಏನಂದರೆ x⁴ ಅಂತ ಇರುತ್ತೆ. ಆ್ಯಂಡ್ x⁴ ಇದ್ದರೆ ಅದನ್ನು ನಾವು 1 ಅಂತ ಕರಿತೀವಿ. ಸೊ c × 1 = cನೇ ಆಗುತ್ತಲ್ಲ. ಸೊ ಅದಕ್ಕೆ ಸಿ ಪಕ್ಕದಲ್ಲಿ ಏನು ತೋರಿಸೋದಿಲ್ಲ. ಬಟ್ ಏನು ತೋರಿಸೋದಿಲ್ಲ ಅಂದ ತಕ್ಷಣ ಅಲ್ಲಿ ಏನು ಇಲ್ಲ ಅಂತ ಅಲ್ಲ, x⁴ ಇದ್ದೇ ಇರುತ್ತೆ. ಸೊ ಹಾಗಾದರೆ ನಾನು ಹೇಳಿರೋ ಕಾನ್ಸೆಪ್ಟ್ ಪ್ರಕಾರ ಇವಾಗ ಇಲ್ಲಿ 2 ಒಂದು ಇದೆ ಪವರು, ಬಿ ಪಕ್ಕ x⁴ ಇದೆ, ಸಿ x⁴ ಇದೆ. 0 ಇದೆ, 1 ಇದೆ, 2 ಇದೆ. ಅದರೊಳಗೆ ಹೈಯೆಸ್ಟ್ ನಂಬರ್ ಯಾವುದು? 2. ಸೊ ಅದಕ್ಕೆ ಈ ಸ್ಟೇಟ್ಮೆಂಟಿಂದು ಹೈಯೆಸ್ಟ್ ಪವರ್ ಬಂದುಬಿಟ್ಟು 2 ಆಗುತ್ತೆ. ಸೊ ಇದು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಆಗುತ್ತೆ. ಸೊ ಐ ಹೋಪ್ ಈಗ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂದರೆ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ. ಈಗ ಕ್ವಾಡ್ರೆಟಿಕ್ ಈಕ್ವೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ವಾಡ್ರೆಟಿಕ್ ಈಕ್ವೇಷನ್ ಏನಂದರೆ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಗೆ =0 ಹಾಕಿಬಿಟ್ರೆ ಅದು ಕ್ವಾಡ್ರೆಟಿಕ್ ಈಕ್ವೇಷನ್ ಆಗುತ್ತೆ. ಇಷ್ಟು ಸಿಂಪಲ್ಲಾ? ಎಸ್, ಅಷ್ಟೇ. ಈಕ್ವೇಷನ್ ಅಂದರೆ ಏನು? = ಸಮಥಿಂಗ್, =0 ಇದ್ದರೆ ಅದಿಷ್ಟು ಸ್ಟೇಟ್ಮೆಂಟ್ ಕ್ವಾಡ್ರೆಟಿಕ್ ಈಕ್ವೇಷನ್ ಆಗುತ್ತೆ, ಆಯಿತಾ. ಓಕೆ, ಇವಾಗ ನಿಮಗೆ ಡೌಟ್ ಬರ್ತಿರ್ಬೋದು, ಈ ABC ಇದೆಯಲ್ಲ, ಇಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಬರ್ಬೋದು ಅಂತ. ಈ A, B ಮತ್ತು C ಏನಿದೆಯಲ್ಲ ಇದನ್ನು ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ರಿಯಲ್ ನಂಬರ್ಸ್ ಅಂದರೆ ಏನು? ಫಸ್ಟ್ ಚಾಪ್ಟರೇ ರಿಯಲ್ ನಂಬರ್ಸ್ ಅಂತ ಇತ್ತು. ಏನದ್ರೊಳಗೆ ನ್ಯಾಚುರಲ್ ನಂಬರ್ಸ್ ಬರುತ್ತೆ, 1 2 3 4 5 6, ಮತ್ತು 0 ಇರುತ್ತೆ, ಹೋಲ್ ನಂಬರ್ಸ್, ಮತ್ತು ಇಂಟೀಜರ್ಸ್ ಇರುತ್ತೆ, ಅದರೊಳಗೆ -1 -2 -3, ಮತ್ತು ರ್ಯಾಷನಲ್ ನಂಬರ್ಸ್ ಕೂಡ ಇರುತ್ತೆ, ದಟ್ ಈಸ್ 2/3 4/4 ಏನಾದರೂ ಆಗಿರಲಿ, ಫ್ರ್ಯಾಕ್ಷನಲ್ ಫಾರ್ಮ್. ಇದೆಲ್ಲ ಸೇರಿದ್ರೆ ರಿಯಲ್ ನಂಬರ್ಸ್ ಆಗುತ್ತೆ. ಸೊ A, B ಮತ್ತು C ರಿಯಲ್ ನಂಬರ್ಸ್ ಆಗಿರುತ್ತೆ, ಆಯಿತಾ. ಮತ್ತು ಈಗ ಇನ್ನೊಂದು 1 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಕೇಳ್ಬೋದು, ax² A ಏನು ಅಂತ. ಏನಾಗುತ್ತೆ? x² ಕೋಎಫಿಷಿಯಂಟ್. ಯಾವುದಾದ್ರೂ ಒಂದು ವೇರಿಯಬಲ್ ಜೊತೆ ಏನಾದರೂ ಒಂದು ಲೆಟ್ರ್ ಬೇರೆ ಬಂದರೆ ಅದು ಕಾನ್ಸ್ಟೆಂಟ್ ಟರ್ಮ್ ಆಗಿದ್ದರೆ ಅದು ಅದರದ್ದು ಕೋಎಫಿಷಿಯಂಟ್ ಆಗುತ್ತೆ. ವಾಟ್ ಈಸ್ A? A ಈಸ್ ದ ಕೋಎಫಿಷಿಯಂಟ್ ಆಫ್ x². ವಾಟ್ ಈಸ್ B? B ಈಸ್ ದ ಕೋಎಫಿಷಿಯಂಟ್ ಆಫ್ x, ಆಯಿತಾ. C ಅಂದರೆ ಏನು? ಸಿ ಬಂದುಬಿಟ್ಟು ಕಾನ್ಸ್ಟೆಂಟ್ ಆಗುತ್ತೆ, ಆಯಿತಾ. ಸಿ ಬಂದುಬಿಟ್ಟು ಕಾನ್ಸ್ಟೆಂಟ್. ಸೊ ಇದು 1 ಮಾರ್ಕ್ ಕ್ವಶನಲ್ಲಿ ಯಾವಾಗಾದರೂ ಯೂನಿಟ್ ಟೆಸ್ಟು ಆ ಥರ ಕೇಳ್ಬೋದು, ಸಿಂಪಲ್ ಕ್ವೆಶನ್ಸ್ ಇದು, ಆಯಿತಾ. ನೆಕ್ಸ್ಟ್ ಈಗ ನಾನು ಹೇಳಿದೆ ಕ್ವಾಡ್ರೆಟಿಕ್ ಈಕ್ವೇಷನ್ ಅಂದರೆ ಹೆಂಗೆ ಐಡೆಂಟಿಫೈ ಮಾಡೋದು? ಹೈಯೆಸ್ಟ್ ಪವರ್ 2 ಇದ್ದರೆ ಅದು ಕ್ವಾಡ್ರೆಟಿಕ್ ಈಕ್ವೇಷನ್ ಆಗುತ್ತೆ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಏನು ಹೇಳಿದೆ ನಾನು? ಕ್ವಾಡ್ರೆಟಿಕ್ ಈಕ್ವೇಷನ್ ಒಳಗೆ A, B ಮತ್ತು C ಏನಿದೆಯಲ್ಲ ಅದು ರಿಯಲ್ ನಂಬರ್ಸ್ ಅಂತ ಹೇಳಿದ್ದೆ, ಹೌದಾ. ರಿಯಲ್ ನಂಬರ್ಸ್ ಅಂದರೆ ಅದಕ್ಕೆ 0ನೂ ಬರ್ಬೋದು, ಬೇರೆ ಏನಾದರೂ ನಂಬರ್ಸ್ ಕೂಡ ಬರ್ಬೋದು. ಇವಾಗ ನಾನು ಇಲ್ಲಿ ಏನು ಮಾಡಿದ್ದೀನಿ, ಪ್ರತಿಯೊಂದಕ್ಕೂ ಇಲ್ಲಿ ಒಂದು ಕಡೆ ನೋಡಿರಿ, ಇಲ್ಲಿ A0 ತೊಗೊಂಡಿದ್ದೀನಿ, ಇಲ್ಲಿ B0 ತೊಗೊಂಡಿದ್ದೀನಿ, ಇಲ್ಲಿ C0 ತೊಗೊಂಡಿದ್ದೀನಿ. ಈಗ ಅಕಸ್ಮಾತ್ ನಾವು A, B ಮತ್ತು C ಅಲ್ಲಿ ಯಾವುದಾದ್ರೂ ಒಂದನ್ನು ನಾವು 0 ಮಾಡಿದ್ವಪ್ಪ ಅಂದರೆ ಅದು ಕ್ವಾಡ್ರೆಟಿಕ್ ಈಕ್ವೇಷನ್ ಆಗಿ ಉಳಿಯುತ್ತೋ ಅಥವಾ ಕ್ವಾಡ್ರೆಟಿಕ್ ಈಕ್ವೇಷನ್ ಆಗಿರೋದಿಲ್ಲ, ಅದನ್ನು ನೋಡೋಣ. ಈಗ ಫಸ್ಟ್ ಎಕ್ಸಾಂಪಲ್ ನೋಡಿರಿ,
ಸಿನ ನಾನು 0 ಅಂತ ತೊಗೊಂಡಿದ್ದೀನಿ, ಎನ 2 ಅಂತ ತೊಗೊಂಡಿದ್ದೀನಿ, ಬಿನ 3 ಅಂತ ತೊಗೊಂಡಿದ್ದೀನಿ. ಅವಾಗ ಏನಾಗುತ್ತೆ ಇಕ್ವೇಷನ್ನು 2x² + 3x = 0. ಸಿಗೆ 0 ಇದಲ್ಲ, ಸೊ 0ನೇನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. 2x² + 3x = 0. ಇದರೊಳಗೆ ಹೈಯೆಸ್ಟ್ ಪವರ್ ಏನಿದೆ 2 ಇದೆ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಡನ್, ದಿಸ್ ಇಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಅಂದರೆ ಯಾವುದೇ ಒಂದು ಇಕ್ವೇಷನ್ ಒಳಗೆ ಸಿ 0 ಆಗಿದ್ರೂ ಸಹಿತ ಆ ಇಕ್ವೇಷನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರುತ್ತೆ. ರೈಟ್, ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್. ಸಿ 3 ಇದೆ, ಎ 2 ಇದೆ, ಬಿ 0 ಇದೆ. ಅವಾಗ ಏನು ಇಕ್ವೇಷನ್ ಆಗುತ್ತೆ? 2x² + 3 = 0. ಇದು ಕ್ವಾಡ್ರಾಟಿಕ್ ಇಕ್ವೇಷನಾ? ಎಸ್, ಯಾಕಂದರೆ ಹೈಯೆಸ್ಟ್ ಪವರ್ ಇಲ್ಲಿ 2 ಇದೆ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ನೇ. ಹಂಗಂದರೆ ಯಾವುದೇ ಒಂದು ಇಕ್ವೇಷನ್ ಒಳಗೆ ಬಿ 0 ಆಗಿದ್ರೂ ಕೂಡ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರುತ್ತೆ. ಈಗ ಥರ್ಡ್ ಒನ್ ನೋಡಿ, ಇದು ಭಾಳ ಇಂಟ್ರೆಸ್ಟಿಂಗ್, ಮೇಜರ್ ಇಂಪಾರ್ಟೆಂಟೇ ಇದು. ಸಿ 3 ಇದೆ, ಎ 0 ಆಗಿದೆ, ಬಿ 2 ಇದೆ. ಅವಾಗ ಇಕ್ವೇಷನ್ ಏನಾಯಿತು? 2x + 3. ಈಗ ಇದು ಕ್ವಾಡ್ರಾಟಿಕ್ ಇಕ್ವೇಷನಾ? ಡೆಫಿನೆಟ್ಲಿ ನಾಟ್. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ. ಯಾಕಂದರೆ ಇಲ್ಲಿ ಹೈಯೆಸ್ಟ್ ಪವರ್ 1 ಇದೆ, ಆ್ಯಂಡ್ ಹೈಯೆಸ್ಟ್ ಪವರ್ 1 ಇದ್ದರೆ ಅದು ಲೀನಿಯರ್ ಇಕ್ವೇಷನ್ ಆಗುತ್ತೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಲ್ಲ. ಇಲ್ಲಿ ನೀವು ಪಕ್ಕದಲ್ಲಿ ನೋಡೋ ಹಾಗೆ ನಾನು ರೀಸನ್ ಕೂಡ ಅದಕ್ಕೆ ಬರೆದಿದ್ದೀನಿ. ಬಿಕಾಸ್ ಹೈಯೆಸ್ಟ್ ಪವರ್ ಈಸ್ 1, ಸೊ ಇಟ್ ಈಸ್ ನಾಟ್ ಕ್ವಾಡ್ರಾಟಿಕ್ ಇಕ್ವೇಷನ್, ಇಟ್ ಈಸ್ ಲೀನಿಯರ್ ಇಕ್ವೇಷನ್. ಆಯಿತಾ? ಆಮೇಲೆ ನಿಮಗೆ ಇನ್ನೊಂದು ಥರ ಕ್ವಶನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 2x² + 3x + 5 ಅಂತ ಇದೆಯಲ್ಲ, ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕೇಳ್ತಾರೆ. ಅವಾಗ ನೀವು ಎಸ್ ಅಂತೀರಾ. ಇವಾಗ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿರಿ. 5 + 3x + 2x², ಇದು ಕ್ವಾಡ್ರಾಟಿಕ್ ಇಕ್ವೇಷನ್ನ? ಸೊ ನೀವೀಗ ನಾನು ಹೇಳ್ಕೊಟ್ಟಿರೋ ಪ್ರಕಾರ ಎಸ್, ಇಟ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಬಟ್ ಎಕ್ಸಾಮಲ್ಲಿ ಇದು ಕೊಟ್ಟರೆ ನೋ ಅಂತ ಬರಬೇಕು. ಯಾಕೆ ಅಂದರೆ ಇಲ್ಲಿ ಹೈಯೆಸ್ಟ್ ಪವರ್ 2 ಇದೆ, ಅದು ನಿಜ. ಬಟ್ ಯಾವಾಗೂ ಪವರ್ಸು ಡಿಸೆಂಡಿಂಗ್ ಆರ್ಡ್ರಲ್ಲಿರುತ್ತೆ. ಅಂದರೆ ಹೈಯೆಸ್ಟಿಂದ ಲೋಯೆಸ್ಟಿಗೆ ಪವರ್ ಬರಬೇಕು, ಲೋಯೆಸ್ಟಿಂದ ಹೈಯೆಸ್ಟಿಗೆ ಪವರ್ಸ್ ಯಾವತ್ತೂ ಹೋಗೋದಿಲ್ಲ. 0 1 2 3 ಪವರ್ಸ್ ಇರೋದಿಲ್ಲ. 2 1 0 ಆ ಥರನೇ ಇರಬೇಕು. ನೀವು ಇದನ್ನು ಏನಂತ ಕರಿತಾರೆ ಗೊತ್ತಾ? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರೀತಾರೆ. ಇನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ದಿದ್ದೀನಿ ನೋಡ್ರಿ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು? ax² + bx + c = 0. ಫಸ್ಟು x² ಬರಬೇಕು, ಆಮೇಲೆ x ಬರಬೇಕು, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಬರಬೇಕು. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಅದಕ್ಕೆ ಸ್ವಲ್ಪ ನಾನು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಈಗ ನಾನು ಹೇಳ್ಕೊಟ್ಟಿರೋ ಪ್ರಕಾರ ನೀವು ಇದನ್ನು ಜಡ್ಜ್ ಮಾಡ್ಬೋದು. ಆಯಿತಾ? 2x² + 3x + 4 = 0. ಇದರೊಳಗೆ ಎಲ್ಲ ಪವರ್ಸ್ ನೀಟಾಗಿ ಕರೆಕ್ಟ್ ಆರ್ಡ್ರಲ್ಲಿದೆ, ಆ್ಯಂಡ್ ಹೈಯೆಸ್ಟ್ ಪವರ್ 2 ಇದೆ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ನೆಕ್ಸ್ಟ್ ನೋಡಿ, 3x + 2x² + 4 = 0. ಹೈಯೆಸ್ಟ್ ಪವರ್ ಏನು 2 ಇದೆ, ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ಫಸ್ಟು ಪವರ್ 1 ಇದೆ, ಆಮೇಲೆ 2 ಇದೆ, ಆಮೇಲೆ 0 ಇದೆ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗೋದಿಲ್ಲ. ರೈಟ್. ನೆಕ್ಸ್ಟ್ 4 + 3x + 2x² = 0. ಇದು ಹೈಯೆಸ್ಟ್ ಪವರ್ 2 ಇದೆ ನಿಜ, ಬಟ್ ಇದು ಒಂದು ಫಾರ್ಮ್ಯಾಟಲ್ಲಿಲ್ಲ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿಲ್ಲ. ಸೊ ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವರು 1 ಮಾರ್ಕ್ಸ್ ಕ್ವಶನಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೇಳಿದರೆ ಅವಾಗ ಇದನ್ನು ಫಾಲೋ ಮಾಡಬೇಕು. ಇಲ್ಲ ಅಂದರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗುತ್ತೆ. ಆಯಿತಾ? 1 ಮಾರ್ಕ್ಸ್ ಒಳಗೆ ಯಾವಾಗ ಈ ಥರ ಕ್ವಶನ್ ಕೇಳ್ತಾರಲ್ಲ, ಯೂಶಲಿ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಾ ಅಂತ ಕೇಳ್ತಾರೆ. ಕೆಲವೊಂದು ಸತಿ ವರ್ಡ್ ಮೆನ್ಷನ್ ಆಗಿರಲ್ಲ, ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಂಡು ಬರಿಬೇಕಷ್ಟೆ. ಈಗ ನಾನು ಕ್ವಾಡ್ರಾಟಿಕ್ ಇಕ್ವೇಷನ್ನ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಯಾವ ಥರ ಕಾಣುತ್ತೆ? ಲೀನಿಯರ್ ಇಕ್ವೇಷನ್ನ ಗ್ರಾಫಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ, ಹೌದಾ? ಅವಾಗ ಅದು ಯಾವ ಥರ ಬರ್ತಿತ್ತು? ಸ್ಟ್ರೇಟ್ ಲೈನ್ ಬರ್ತಿತ್ತು, ರೈಟ್? ಹಿಂಗಾರ ಬರ್ತಿತ್ತು, ಇಲ್ಲ ಹಿಂಗಾರ ಬರ್ತಿತ್ತು. ಬಟ್ ಅದೇ ಕ್ವಾಡ್ರಾಟಿಕ್ ಇಕ್ವೇಷನ್ನ ನಾನು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದೆ ಅಂದರೆ ಅದು ಪ್ಯಾರಾಬೋಲಾ ಶೇಪಲ್ಲಿ ಇರುತ್ತೆ, ಅಂದರೆ ಯು ಶೇಪಲ್ಲಿ ಇರುತ್ತೆ. ಇದು ಅಪ್ವರ್ಡ್ ಪ್ಯಾರಾಬೋಲಾ, ಇದು ಡೌನ್ವರ್ಡ್ ಪ್ಯಾರಾಬೋಲಾ. ಆ್ಯಂಡ್ ಅಪ್ವರ್ಡ್ ಪ್ಯಾರಾಬೋಲಾ ಯಾವಾಗೂ ಪಾಸಿಟಿವ್ನ ಸಿಂಬಲೈಸ್ ಮಾಡುತ್ತೆ, ಆ್ಯಂಡ್ ಡೌನ್ವರ್ಡ್ ಪ್ಯಾರಾಬೋಲಾ ನೆಗೆಟಿವ್ನ ಸಿಂಬಲೈಸ್ ಮಾಡುತ್ತೆ. ಆಯಿತಾ? ವ್ಯಾಲ್ಯೂ ಅದ್ರದ್ದು ನೆಗೆಟಿವ್ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ, ಇವಾಗ ಫಸ್ಟ್ ಎಕ್ಸಸೈಸಿಗೆ ಎಷ್ಟು ಕಾನ್ಸೆಪ್ಟ್ಸ್ ಬೇಕಿತ್ತು ಅದಿಷ್ಟು ನೀವು ಕಲ್ತಿದ್ದೀರಾ. ಸೊ ಫಸ್ಟ್ ಎಕ್ಸಸೈಸ್ ಸಾಲ್ವ್ ಮಾಡಿ ನೋಡೋಣ. ಆಯಿತಾ? ಫಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು x + 1² = 2 × x - 3. ಇದನ್ನು ನೀವು ಫಸ್ಟ್ ಬಿಡಿಸ್ಕೋಬೇಕು. ಇಲ್ಲಿ ನೋಡಿರಿ, x + 1² ಇದು a + b² ಫಾರ್ಮೆಟಲ್ಲಿದೆ. ಆ್ಯಂಡ್ ಇಲ್ಲಿ ನಾನು ಎಲ್ಲ ಫಾರ್ಮುಲಾಸ್ ಬರೆದಿದ್ದೀನಿ. ಈ ಚಾಪ್ಟ್ರಲ್ಲಿ ಕೆಲವೊಂದು ಫಾರ್ಮುಲಾಸ್ ಯೂಸ್ ಆಗುತ್ತೆ. ಅದು ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ಕ್ವೆಶ್ಚನ್ ಸಾಲ್ವ್ ಹೆಂಗೆ ಮಾಡಬೇಕು ಅಂತ ಗೊತ್ತಿದ್ರೂ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಎಲ್ಲ ಫಾರ್ಮುಲಾಸ್ ಬರೆದಿದ್ದೀನಿ. ನೀವು ಇದನ್ನು ಲೈಕ್ 10th ಸ್ಟ್ಯಾಂಡರ್ಡಿಗೆ ಬಂದಿರೋ ಕಲೀಲೇಬೇಕಲ್ವಾ? ಹಾಂ. a + b² = a² b² + 2ab, a - b² = a² + b² - 2ab. ಇವೆಲ್ಲ ಫಾರ್ಮುಲಾಸ್ ಇದೆನಾ? ಓಕೆ. ಇಲ್ಲಿ ನೀವು ಐಡೆಂಟಿಫೈ ಮಾಡಿರಿ, x + 1² ಯಾವ ಫಾರ್ಮೆಟಲ್ಲಿದೆ? a + b² ಫಾರ್ಮೆಟಲ್ಲಿದೆ. ಅದನ್ನು ನೀವು ಬಿಡಿಸ್ಕೊತೀರಾ ಯಾವ ಥರ? ಓಕೆ ನೋಡಿ,
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಯಿತಾ. ಇಲ್ಲೂ ಅದನ್ನು ನಾನು ಬಿಡಿಸ್ಕೊಂಡಿದ್ದೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x. ಈಗ 2 ಮಲ್ಟಿಪ್ಲೈಡ್ ಬೈ ಎಕ್ಸ್ ಮೈನಸ್ 3ನ 2x ಜೊತೆ ಮಲ್ಟಿಪ್ಲೈ ಆಗುತ್ತೆ, ಅವಾಗ 2x ಬರುತ್ತೆ. 2 ಮೈನಸ್ 3 ಜೊತೆ ಮಲ್ಟಿಪ್ಲೈ ಆದಾಗ -6 ಬರುತ್ತೆ. ಕೆಲವೊಬ್ಬರಿಗೆ ಈ ಮೈನಸ್ ಪ್ಲಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. 10th ಸ್ಟ್ಯಾಂಡರ್ಡಿಗೆ ಬಂದಿರ್ತಾರೆ, ಬಟ್ ಅವ್ರಿಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಯಾಕಂದರೆ ಟೀಚರ್ಸ್ ಯಾವಾಗೂ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಆ ಬೇಸಿಕ್ ಕ್ಯಾಲ್ಕುಲೇಷನ್ಸಲ್ಲೇ ಮಿಸ್ಟೇಕ್ ಆಗುತ್ತೆ. ಕೆಲವರಿಗೆ ಅದರಿಂದನೇ ಚಾಪ್ಟರ್ ಡಿಫಿಕಲ್ಟ್ ಅನಿಸುತ್ತೆ. ಸೊ ಅವರಿಗೆ ನಾನು ಇಲ್ಲೆಲ್ಲ ಫಾರ್ಮುಲಾಸ್ ಬರೆದಿದ್ದೀನಿ. ಪ್ಲಸ್ ಮಲ್ಟಿಪ್ಲೈ ಆದರೆ ಪ್ಲಸ್ ಬರುತ್ತೆ, ಅಂದರೆ 3 × 3. ಇಲ್ಲಿ 3 ಪಕ್ಕದಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ ಅಲ್ವಾ. ಸೊ ಪ್ಲಸ್ ಮಲ್ಟಿಪ್ಲೈ ಆದರೆ +9 ಬರುತ್ತೆ. 9 ಬರುತ್ತೆ, ರೈಟ್. ಓಕೆ, ಅದೇ ಥರ ಪ್ಲಸ್ ಮೈನಸ್ ಮಲ್ಟಿಪ್ಲೈ ಆದರೆ ಪ್ಲಸ್ ಬರುತ್ತೆ, ಪ್ಲಸ್ ಮೈನಸ್ ಮಲ್ಟಿಪ್ಲೈ ಆದರೆ ಮೈನಸ್ ಬರುತ್ತೆ, ಮೈನಸ್ ಪ್ಲಸ್ ಮಲ್ಟಿಪ್ಲೈ ಆದರೆ ಆವಾಗ ಮೈನಸ್ ಬರುತ್ತೆ, ಆಯಿತಾ. ಸೊ ಇದು ಎಲ್ಲ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು, ಇಲ್ಲಾಂದರೆ ನೀವು ಮಾಡೋಕ್ಕಾಗೋದಿಲ್ಲ ಪ್ರಾಬ್ಲಮ್ಸ್ನ. ಎಷ್ಟೇ ನೀವು ಅಡ್ವಾನ್ಸ್ ಆಗಿ ಕಲಿತರು, ಎಷ್ಟೇ ಕ್ವೆಶ್ಚನ್ ಸಾಲ್ವ್ ಮಾಡಿದ್ರು, ಬೇಸಿಕ್ ಥಿಂಗ್ಸ್ ಗೊತ್ತಿಲ್ಲ ಅಂದರೆ ಮಾಡೋಕ್ಕಾಗಲ್ಲ, ರೈಟ್. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಷ್ಟು ಸಿಗ್ತಾ ಈಕ್ವೇಷನ್. ಇವಾಗ ಏನು ಮಾಡಬೇಕು, ಇವಾಗ ಇದನ್ನು ನೀವು ಬರ್ಕೊಂಡ್ರ ಈ 2x - 6 ಇದೆಯಲ್ಲ, ಅದನ್ನು ಈ ಕಡೆ ಸೈಡ್ ತೊಗೊಂಬಿಡ್ರಿ. ಎಲ್ಲ ಒಂದೇ ಸೈಡ್ ತೊಗೊಂಬಂದರೆ ಈಸಿ ಆಗುತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಇವಾಗ ಈ ಕಡೆ ಸೈಡಿಂದ ಈ ಕಡೆ ಶಿಫ್ಟ್ ಮಾಡಬೇಕಾದ್ರೆ, ಆ ಕಡೆಯಿಂದ ಈ ಕಡೆ ಟ್ರಾನ್ಸ್ಪೋಸ್ ಮಾಡಬೇಕಾದ್ರೆ ಈ ವ್ಯಾಲ್ಯೂಸು ಉಲ್ಟಾಗುತ್ತೆ. ಇಲ್ಲಿ +2x ಇದ್ದಿದ್ದು ಈ ಕಡೆ ಸೈಡ್ ತೊಗೊಂಬಂದಿದ ತಕ್ಷಣ ಅದು -2x ಆಗುತ್ತೆ. ಈ ಕಡೆ -6 ಇದ್ದಿದ್ದು ಈ ಕಡೆ ಸೈಡ್ ತೊಗೊಂಬಂದಿದ ತಕ್ಷಣ ಅದು +6 ಆಗುತ್ತೆ. ಸೊ ಅದಕ್ಕೆ ನೋಡಿ, 2x - 6 ಇದ್ದಿದ್ದು -2x + 6 ಆಯಿತು. ಇವಾಗ +2x - 2x ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಆ್ಯಂಡ್ ನಮಗೆ ಮಿಕ್ಕಿ ಏನು ಉಳಿಯುತ್ತೆ, x² + 7 ಅಂತ ಉಳಿಯುತ್ತೆ. ಈಗ ನೀವು ಹೇಳ್ರಿ, x² + 7 ಒಂದು ಕ್ವಾಡ್ರೆಟಿಕ್ ಈಕ್ವೇಷನ್ನ, ಹೈಯೆಸ್ಟ್ ಪವರ್ 2 ಇದೆ ಆ್ಯಂಡ್ ಅದು ಒಂದು ಆರ್ಡ್ರಲ್ಲೂ ಇದೆ. ಸೊ ಇದು ಒಂದು ಕ್ವಾಡ್ರೆಟಿಕ್ ಈಕ್ವೇಷನ್. ಸೊ ಫಸ್ಟ್ ಭಾಳ ಚೆನ್ನಾಗಿ ಸಾಲ್ವ್ ಮಾಡಿದ್ರಿ, ರೈಟ್. ಓಕೆ, ನೆಕ್ಸ್ಟ್ ಒಂದು ನೀವೇ ಟ್ರೈ ಮಾಡಿ. x - 3 × 2x + 1 = x ಮಲ್ಟಿಪ್ಲೈಡ್ ಬೈ x + 5. ಕ್ವೆಶನ್ ಇಲ್ಲಿದೆ, ನಾನೇನು ಓದೋದು ಅವಶ್ಯಕತೆ ಇಲ್ಲ, ರೈಟ್. ಈಗ x - 3 ಇದೆಯಲ್ಲ, ಫಸ್ಟು ನೀವು ಒಂದೊಂದೇ ಡಿಜಿಟ್ನ ತೊಗೊಳ್ಳಿ. ಈಗ x - 3 ಒಳಗೆ ಫಸ್ಟ್ ಎಕ್ಸ್ನ ತೊಗೊಳ್ಳಿ. ಎಕ್ಸ್ನ ನೀವು 2x + 1 ಜೊತೆ ಮಲ್ಟಿಪ್ಲೈ ಮಾಡಿ. x × 2x + 1 ಎಷ್ಟಾಗುತ್ತೆ, 2x². 2x², x ಮಲ್ಟಿಪ್ಲೈ ಆದರೆ x² ಆಗುತ್ತೆ. ಆ್ಯಂಡ್ 2 ಆ್ಯಸ್ ಯೂಶ್ವಲ್ ಹಂಗೆ ಇಡ್ತೀರಾ. ನೆಕ್ಸ್ಟ್ ಎಕ್ಸ್ನ 1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 1x ಆಗುತ್ತೆ. ಸೊ ನಥಿಂಗ್ ಬಟ್ 1x ಅಂತಲೂ ಬರಿಬೋದು, x ಅಂತಲೂ ಬರಿಬೋದು, ರೈಟ್. ನೆಕ್ಸ್ಟ್ ಈಗ -3 ಅಂತ ತೊಗೊಳ್ಳಿ. -3ನ ಇದ್ರ ಜೊತೆ ಪೂರ್ತಿ ಮಲ್ಟಿಪ್ಲೈ ಮಾಡಿರಿ. ಅವಾಗ ಎಷ್ಟು ಬರುತ್ತೆ, -3 × 2x = -6x, ರೈಟ್. ಮೈನಸ್ ಮತ್ತು ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರುತ್ತೆ. 3 × 2 ಮಾಡಿದ್ರೆ 6 ಬರುತ್ತೆ. x ಆ್ಯಸ್ ಯೂಶ್ವಲ್ ಇಡ್ತೀರಾ. -3 × 1 = -3 ಓನ್ಲಿ, ರೈಟ್. ನೆಕ್ಸ್ಟು ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. x × x ಮಾಡ್ತೀರಾ, x² ಬರುತ್ತೆ. x × 5 ಮಾಡ್ತೀರಾ, 5x ಬರುತ್ತೆ. ಇದರೆಲ್ಲ ಮಾಡಿದ್ರ ಆಮೇಲೆ ಈ ಕಡೆ ಸೈಡ್ ಇರೋದನ್ನೆಲ್ಲ ಈ ಕಡೆ ಸೈಡಿಗೆ ತೊಗೊಂಬರ್ತೀರಾ. ಆವಾಗ ಸೈನ್ಸ್ ಎಲ್ಲ ಏನಾಗುತ್ತೆ, ಉಲ್ಟಾ ಆಗ್ತಾ ಹೋಗುತ್ತೆ. x² + 5x ಇರೋದು x² ಈ ಕಡೆ ಬಂದ ತಕ್ಷಣ -x² ಆಗುತ್ತೆ. 5x ಈ ಕಡೆ ಇದೆಯಲ್ಲ, ಅದು ಈ ಕಡೆ ಬಂದ ತಕ್ಷಣ -5x ಆಗುತ್ತೆ. ಆ್ಯಂಡ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಲಾಸ್ಟಿಗೆ ನಮ್ಗೆ ಈ ಈಕ್ವೇಷನ್ ಸಿಕ್ತು. ಇದರೊಳಗೆ ಹೈಯೆಸ್ಟ್ ಪವರ್ 2 ಇದೆ ಆ್ಯಂಡ್ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಕೂಡ ಇದೆ. ಸೊ ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಸೊ ಇಲ್ಲಿಗೆ ನಿಮ್ಮದು ಫಸ್ಟ್ ಎಕ್ಸಸೈಸಿಂದು ಫಸ್ಟ್ ಕ್ವೆಶನ್ ಕಂಪ್ಲೀಟೆಡ್. ಇನ್ನು ಒಂದೇ ಕ್ವೆಶನ್, ಆಮೇಲೆ ಈ ಎಕ್ಸಸೈಸು ಕಂಪ್ಲೀಟ್ ಆಗುತ್ತೆ, ರೈಟ್. ಓಕೆ, ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಬಂದುಬಿಟ್ಟು ಸ್ವಲ್ಪ ವರ್ಲ್ಡ್ ಪ್ರಾಬ್ಲಮ್ಸ್ ಥರ ಇದೆ. ಇದು ಈಸಿ, ನೀವು ಜಾಸ್ತಿ ಏನು ಕಷ್ಟ ಏನಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ, ಆಯಿತಾ. ದ ಏರಿಯಾ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್, ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇದೆ, ಅದ್ರದ್ದು ಏರಿಯಾ ಬಂದುಬಿಟ್ಟು 528 m² ಇದೆ. ದ ಲೆಂತ್ ಆಫ್ ದ ಪ್ಲಾಟಿಂದೇನು ಲೆಂತ್ ಇದೆ ಅಲ್ಲ, ಒಂದು ನಿಮಿಷ, ಎಸ್. The length of the plot is more than twice its breadth. We need to find the length and breadth of the plot. ಈಗ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡ್ರಿ, ಲೆಂತ್ ಆ್ಯಂಡ್ ಬ್ರೆಡ್ತು ಕಂಡುಹಿಡಿಬೇಕು ಅಂತ ಅವ್ರು ಹೇಳಿದ್ದಾರೆ, ರೈಟ್. ಓಕೆ, ಡನ್. ಲೆಂತ್ನ ನಾವು ಲೆಂತ್ನ ನಾವು ಯಾವ ಥರ ಒಂದನ್ನ ಓದ್ರಿ ಫಸ್ಟು. ದ ಲೆಂತ್ ಆಫ್ ದ ಪ್ಲಾಟ್ ಈಸ್ ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆಡ್ತ್. ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆಡ್ತ್. ಸೊ ಬ್ರೆಡ್ತಿಂದು
ಟ್ವೈಸ್ ಪ್ಲಸ್ 1 ಮಾಡಿದ್ರೆ ಲೆಂತ್ ಸಿಗುತ್ತಂತೆ. ಸೊ ನಾವು ಯಾವ್ದಾರು ಒಂದನ್ನು ಇಲ್ಲಿ ಏನಿದೆ ಲಾಸ್ಟಿಗೆ ಏನು ಬರುತ್ತಲ್ಲ, ನಿಮಗೆ ಜಾಸ್ತಿ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಅಂದರೆ ಸ್ವಲ್ಪ ಕುಡ್ದು ತಿಳ್ಕೊಳ್ಳಿ ಅಷ್ಟೇ. ಲಾಸ್ಟಿಗೆ ಏನು ಬರುತ್ತೆ, ಬ್ರೆಡ್ತ್ ಇದೆನಾ, ಬ್ರೆಡ್ತ್ನ ನೀವು ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಈಗ ಬ್ರೆಡ್ತ್ ಬಂದುಬಿಟ್ಟು ನಮಗೆ ಎಕ್ಸ್ ಆಯಿತು. ಈಗ ಲೆಂತ್ ಏನು ಮಾಡೋಣ, ಲೆಂತ್ ಅವ್ರೇನು ಕೊಟ್ಟಿದ್ದಾರೆ, ಟ್ವೈಸ್ ಮೋರ್ ದ್ಯಾನ್ ಇಟ್ಸ್ ಬ್ರೆಡ್ತ್. ಇಲ್ಲಿ ಆ್ಯಕ್ಚುಲಿ 1 ಬರಬೇಕಿತ್ತು. ಈಸ್ 1 ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆಡ್. ಟ್ವೈಸ್ ಇಟ್ಸ್ ಬ್ರೆಡ್ ಅಂದ್ರೇನು, 2. ಟ್ವೈಸ್ ಅಂದರೆ ಸಮಥಿಂಗ್ ಎಕ್ಸ್ 2 ಸತಿ ಟ್ವೈಸ್. ಸೊ ಇದು 2x ಆಯಿತಾ. ನೆಕ್ಸ್ಟು 1 ಮೋರ್ ದ್ಯಾನ್ ಅಂದರೆ +1 ಮಾಡಬೇಕು. ಇದು 3-4 ಸೆಂಟೆನ್ಸಸ್ ಏನಿರುತ್ತಲ್ಲ ವರ್ಡ್ ಪ್ರಾಬ್ಲಮ್ಸಿಂದು ಓದ್ಕೊತ ಹೋಗಿ ನಿಮಗೆ ಫಾರ್ಮೇಷನ್ ಮಾಡೋಕ್ಕೆ ಬರುತ್ತೆ. ಒಂದೇ ಸತಿ ನೋಡಿ ಅಯ್ಯೋ ಎಷ್ಟು ಕಷ್ಟ ಇದೆ, ಇವ್ರು ಚೆನ್ನಾಗಿ ಓದಿಸಲ್ಲ ಅವ್ರು ಚೆನ್ನಾಗಿ ಓದಿಸಲ್ಲ ಅಂತಲ್ಲ, ನಿಮಗೆ ಆ ಸೆಂಟೆನ್ಸ್ ಅರ್ಥ ಆಗಬೇಕಲ್ವಾ. ಒಂದು 3-4 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ಅದೇ ಥರ ಈ ಕ್ವೆಶನ್ ನೀವು ಮಾಡ್ಕೋಬೇಕು. ಏರಿಯಾ ಫಾರ್ಮುಲಾ ಗೊತ್ತಲ್ಲ, L × B. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ L × B. ಆ್ಯಂಡ್ ಇಲ್ಲಿ ನಾನು ಅದನ್ನೇ ಬರ್ತೀನಿ, L × B. ನಮ್ಮದು ಲೆಂತ್ ಬಂದುಬಿಟ್ಟು 2x + 1, ಅದನ್ನು ನಾವು ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಮಗೆ ಏರಿಯಾ ಅವ್ರು ಕೊಟ್ಟಿರೋ ಏರಿಯಾ ಸಿಗುತ್ತೆ, ದಟ್ ಈಸ್ 528 ಮೀಟರ್ ಸ್ಕ್ವೇರ್. ಆ್ಯಂಡ್ ಅವನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಈ ಈಕ್ವೇಷನ್ ಸಿಗುತ್ತೆ. ಈಗ ಅವ್ರು ಹೇಳಿದ್ದಾರೆ ಲೆಂತ್ ಆ್ಯಂಡ್ ಬ್ರೆಡ್ತ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ, ಬಟ್ ನೀವೇನು ಮಾಡೋ ಇವಾಗ ಅವಶ್ಯಕತೆ ಇಲ್ಲ, ಈ ಲೆವೆಲಿಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನೆಕ್ಸ್ಟು ಅದು ಫ್ಯಾಕ್ಟ್ರೈಸೇಷನ್ ಹೆಂಗೆ ಮಾಡಬೇಕು, ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿ ಆ ಎಕ್ಸಿಂದು ವ್ಯಾಲ್ಯೂಸ್ ಹೆಂಗೆ ಅಂತ ತೆಗೆಯೋದು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇವಾಗ ನೀವು ಜಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗೆ ಮಾಡೋದು ಅಂತ ತಿಳ್ಕೊಂಡ್ರೆ ಸಾಕು, ಓಕೆನಾ. ಸೊ ಇದು ಒಂದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಸತಿ ನೋಡಿ, ಆವಾಗ ಅರ್ಥ ಆಗುತ್ತೆ ಆಯಿತಾ. ಇದೆಲ್ಲ ಬರೀ ಇಂಗ್ಲೀಷಿಂದು, ನಿಮ್ಗೆ ಇಂಗ್ಲೀಷ್ ನೀಟಾಗಿ ಓದೋಕ್ಕೆ ಬರುತ್ತೆ, ಅದು ಅನಲೈಸ್ ಮಾಡಿ ನೀವು ಬರೆಯೋಕ್ಕೆ ಬರುತ್ತೆ ಅಂದರೆ ನೀವು ಇದನ್ನು ಆರಾಮ್ಸೆ ಮಾಡ್ತೀರಾ. ಸೊ ಒಂದು 3-4 ಕ್ವೆಶನ್ ಸಾಲ್ವ್ ಮಾಡಿ, ನೀವು ಇದ್ರೊಳಗೆ ಸ್ವಲ್ಪ ವೀಕ್ ಇದ್ದೀರಾ ಅಂದರೆ ಒಂದು 3-4 ಕ್ವೆಶನ್ ಸಾಲ್ವ್ ಮಾಡಿ ನಿಮಗೆ ಬರುತ್ತೆ ಆಯಿತಾ. ನೆಕ್ಸ್ಟ್ ಈಗ ಸೆಕೆಂಡ್ ಕ್ವೆಶನ್ ನೋಡಿರಿ, ದ ಪ್ರಾಡಕ್ಟ್ ಆಫ್ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇಸ್ 306. ಈಗ ನಿಮಗೆ ಪ್ರಾಡಕ್ಟಿಂದು ಮೀನಿಂಗ್ ಗೊತ್ತಿರಬೇಕು, ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂದರೆ ಏನಂತ ಮೀನಿಂಗ್ ಗೊತ್ತಿರಬೇಕು. ಪ್ರಾಡಕ್ಟ್ ಅಂದರೆ ಏನು, ಮಲ್ಟಿಪ್ಲಿಕೇಶನ್ಗೆ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಐ ಹೋಪ್ ಇದೆಲ್ಲರಿಗೂ ಗೊತ್ತು. ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂದರೆ ಏನು, ಒಂದಾದ್ಮೇಲೆ ಒಂದು ಬರೋದು. 1 ಮತ್ತು 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್, 2 ಮತ್ತು 5 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಲ್ಲ. 2 ಆದಮೇಲೆ 3 ಬರುತ್ತೆ, 3 ಆದಮೇಲೆ 4 ಬರುತ್ತೆ. 2 ಮತ್ತು 5 ಜಸ್ಟ್ ಇಂಟೀಜರ್ಸ್ ಅಷ್ಟೇ, ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಲ್ಲ. 1, 2, 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್, ಯಾಕಂದರೆ ಒಂದಾದ್ಮೇಲೆ ಒಂದು ಕರೆಕ್ಟಾಗಿ ಬಂದಿದೆ ಆಯಿತಾ. ಸೊ ಇವಾಗ ಕಾನ್ಸಿಕ್ಯೂಟಿವ್ ಇಂಟೀಜರ್ಸಿಂದ ಅರ್ಥ ಗೊತ್ತಾಯ್ತಲ್ಲ. ಇವಾಗ ಲೆಟ್ 1 ಕಾನ್ಸಿಕ್ಯೂಟಿವ್ ಇಂಟೀಜರ್ ಬಿ ಎಕ್ಸ್, ಒಂದನ್ನು ನಾವು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಏನಾಗಿರುತ್ತೆ, ಈಗ 1 ಇದೆನಾ, 1 ಮತ್ತು 2 ಕಾನ್ಸಿಕ್ಯೂಟಿವ್ ಇಂಟೀಜರ್ ಅಂತ ನಾನು ನಿಮಗೆ ಹೇಳಿದೆ. ಸೊ ಒಂದನ್ನು ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ. ಈಗ ಇದು 2 ಬರಬೇಕಂದ್ರೆ ಏನು ಮಾಡಬೇಕು, ಎಕ್ಸಿಗೆ 1 ಆ್ಯಡ್ ಮಾಡಿದ್ರೆ 2 ಬರುತ್ತೆ. ಸೊ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ನ ನೀವು ಯಾವಾಗೇ ಅಸ್ಯೂಮ್ ಮಾಡಬೇಕಂದ್ರೂ ಸೇಮ್, ಒಂದನ್ನು ಎಕ್ಸ್ ಅಂತ ತೊಗೊಳ್ಳಿ, ಇನ್ನೊಂದು ಕಾನ್ಸಿಕ್ಯೂಟಿವ್ ಇಂಟೀಜರ್ನ ಎಕ್ಸ್ + 1 ಅಂತ ತೊಗೊಳ್ಳಿ. ಇದು ಒಂದೇ ಸತಿ ನೀವು ಕಲಿಬೇಕಾಗಿರೋದು. ಎಲ್ಲ ಸತಿನೂ ಕಾನ್ಜುಗೇಟಿವ್ ಇಂಟೀಜರ್ಸ್ ಅಂತ ಬಂದರೆ ನೀವು ಇದನ್ನೇ ಅಸ್ಯೂಮ್ ಮಾಡಬೇಕು. ಎಕ್ಸ್ ಒಂದು ಇಂಟೀಜರು, ಎಕ್ಸ್ + 1 ಇಂಟೀಜರ್, ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಕೆಳಗಿನ ಈಕ್ವೇಷನ್ ಸಿಗುತ್ತೆ. ಇಲ್ಲಿ ನೋಡಿರಿ, ಇದು ಹೈಯೆಸ್ಟ್ ಪವರ್ 2 ಇದೆ ಆ್ಯಂಡ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಡನ್. ಈ ಪ್ರಾಬ್ಲಮ್ಮು ಕೂಡ ಡನ್. ಇಷ್ಟೇ ಇರೋದು ಆಯಿತಾ. ಇಂಗ್ಲೀಷಿಗೆ ಹೆದರ್ಕೊಳಕ್ಕೆ ಹೋಗ್ಬಿಡ್ರಿ, ಏನೇನೋ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂತ. ಏನು ಕೊಟ್ಟಿಲ್ಲ, ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಒಂದು 3-4 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಇನ್ನೂ ಒಂದು ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ. ರೋಹನ್ಸ್ ಮದರ್ ಈಸ್ 26 years ಓಲ್ಡ್ ದ್ಯಾನ್ ಹಿಮ್. ರೋಹನ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವ್ರ ಅಮ್ಮ ಅವನಕಿನ್ನ 26 ವರ್ಷ ದೊಡ್ಡೋರಂತೆ. ಆಮೇಲೆ ಅವ್ರ ಮಗಂದು ರೋಹನ್ನು ಮತ್ತು ರೋಹನ್ ಅವ್ರ ಅಮ್ಮಂದು ಇಬ್ಬರದು ಏಜ್ನ ಮಲ್ಟಿಪ್ಲೈ ಮಾಡಿದ್ರೆ, ಇವಾಗ ರೋಹನ್ಗೆ ಒಂದು 10 ವರ್ಷ ಇದೆ ಅಂತ ಅಂದ್ಕೊಳ್ಳಿ, ಅವ್ರ ಅಮ್ಮ ಅದಕ್ಕಿಂತ 26 ವರ್ಷ ದೊಡ್ಡೋರು, ಅಂದರೆ ಅವ್ರ ಅಮ್ಮಂಗೆ 36 ವರ್ಷ ಇದೆ. ಇವಾಗ ಅವರಿಬ್ಬರು ಇವತ್ತಿಂದ 3 ವರ್ಷ ಆದಮೇಲೆ ಅಂದರೆ ರೋಹನಿಗೆ 13 ವರ್ಷ ಆಗುತ್ತೆ. 10 + 3 ಆಯಿತಾ. ಇವಾಗ ಏನು ಕರೆಂಟ್ ಏಜ್ ಇದೆಯಲ್ಲ ಅದಕ್ಕೆ 3 ಆ್ಯಡ್ ಮಾಡಿ, ಅವ್ರ ಅಮ್ಮನ ಏಜಿಗೆ 3 ಆ್ಯಡ್ ಮಾಡಿ, ಆ ಸಿಕ್ಕಿರೋ ಏಜಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 360 ಬರುತ್ತಂತೆ. ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗಿಬಿಡ್ರಿ. ಇವಾಗಿರೋ ಏಜ್ನ ಮಲ್ಟಿಪ್ಲೈ ಮಾಡೋದಲ್ಲ, ಇವಾಗಿಂದ 3 ವರ್ಷ ಆದಮೇಲೆ, ಇವಾಗ 10 ವರ್ಷ ಇದೆ ಅಂದರೆ 10ಕ್ಕೆ 3 ಆ್ಯಡ್ ಮಾಡಬೇಕು, ಅಂದರೆ 13 ಆಗುತ್ತೆ. ಅವ್ರ ಅಮ್ಮನ ಏಜ್ ಏನಿದೆನೋ ಅದಕ್ಕೆ +3 ಮಾಡಬೇಕು. ಇವನ ಏಜಿಂದು +3, ಅವ್ರ ಅಮ್ಮನ ಏಜಿನ +3, ಎರಡೂ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿದ್ರೆ ಅದ್ರ ಪ್ರಾಡಕ್ಟು 360 ಬರುತ್ತಂತೆ. ಸೊ ಇವಾಗ ನಾವು ರೋಹನಿನ ಪ್ರೆಸೆಂಟ್ ಏಜ್ ಏನು ಅಂತ ಕಂಡುಹಿಡಿಬೇಕು.
ಓಕೆ, ರೋಹನ್ ಏಜ್ನ ನಾವು ಎಕ್ಸ್ ಅಂತ ಅಸ್ಯೂಮ್ ಮಾಡೋಣ. ಅವ್ರ ಅಮ್ಮ ಅವನಕಿನ್ನ 26 ವರ್ಷ ದೊಡ್ಡವರಂತೆ. ಅವನ ಏಜ್ ಏನೇ ಆಗಿರಲಿ ಅದಕ್ಕೆ 26ನ ಆ್ಯಡ್ ಮಾಡಿದ್ರೆ ರೋಹನ್ ಅವ್ರ ಅಮ್ಮನ ಏಜು ನಮಗೆ ಸಿಗುತ್ತೆ. ಸೊ ಎಕ್ಸ್ ಪ್ಲಸ್ 26 ಬಂದುಬಿಟ್ಟು ರೋಹನ್ ಮದರ್ಸ್ ಏಜ್, ರೈಟ್. ಇವತ್ತಿಂದ 3 ವರ್ಷ ಫ್ರಮ್ ನೌ ಅಂತ ಹೇಳಿದ್ದಾರೆ. ಫ್ರಮ್ ನೌ ಅಂದರೆ +3 ಮಾಡಬೇಕು. ಯಾವಾಗಾರ ಬ್ಯಾಕ್ ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದರೆ ಮೈನಸ್ ಮಾಡಬೇಕು. ಇದು ಫ್ಯೂಚರ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾವು ಪ್ಲಸ್ ಮಾಡ್ತೀವಿ, ಆಯಿತಾ. ಸೊ ಈಗ ಎಕ್ಸ್ ಪ್ಲಸ್ 3 ಮಾಡಿದ್ವಿ. ರೋಹನ್ ಏನು ಏಜ್ ಇದೆ, ನೆಕ್ಸ್ಟ್ 3 ಇಯರ್ಸ್ ಅಂದರೆ +3 ಮಾಡ್ತೀವಿ. ರೋಹನ್ ಅವ್ರ ಅಮ್ಮನ ಏಜ್ ಏನು, ಎಕ್ಸ್ ಪ್ಲಸ್ 26. ಅದಕ್ಕೆ 3 ಆ್ಯಡ್ ಮಾಡಿದ್ರೆ 26 + 3 = 29. ಸೊ ಎಕ್ಸ್ ಪ್ಲಸ್ 29 ಆಯಿತು. ಇವಾಗ ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಆನ್ಸರ್ ಸಿಗುತ್ತೆ. ಅಷ್ಟೇ, ಮುಗಿದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಆಯಿತು. ಯಾವಾಗೂ ಏನು ಕಂಡುಹಿಡೀರಿ ಅಂತ ಹೇಳಿರ್ತಾರಲ್ಲ ಅದನ್ನೇ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಮಿಕ್ಕಿರೋದನ್ನು ಅದಕ್ಕೆ ಆ್ಯಡ್ ಮಾಡೋ ಸಬ್ಟ್ರ್ಯಾಕ್ಟ್ ಮಾಡಬೇಕಷ್ಟೆ. ಏನು ಕಂಡುಹಿಡಿಯೋಕೆ ಹೇಳಿದರು, ರೋಹನಿನ ಏಜ್ ಕಂಡುಹಿಡಿಯೋಕೆ ಹೇಳಿದರು. ರೋಹನಿನ ಏಜೇ ಎಕ್ಸ್ ಅಂತ ನಾವು ಅಸ್ಯೂಮ್ ಮಾಡಿದ್ವಿ. ಅವ್ರ ಅಮ್ಮನ ಏಜು ಅವನಕಿನ್ನ 26 ಇಯರ್ಸ್ ಜಾಸ್ತಿ ಅಂತ ಹೇಳಿದರು. ಎಕ್ಸಿಗೆ 26ನ ನಾವು ಆ್ಯಡ್ ಮಾಡಿದ್ವಿ ಅಷ್ಟೇ. ಆಮೇಲೆ ಮಲ್ಟಿಪ್ಲೈ ಮಾಡ್ಕೊತ ಹೋದ್ವಿ, ಕ್ವಾಡ್ರಾಟಿಕ್ ಈಕ್ವೇಷನ್ ನಮಗೆ ಸಿಕ್ತು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆಯಲ್ಲ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮತ್ತು ಸ್ವಲ್ಪ ಡಿಫಿಕಲ್ಟ್ ಇದೆ ಇದು. ಸೊ 2-3 ಟೈಮ್ಸ್ ನೋಡಿ, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಬಟ್ ಬಿಡೋಕ್ಕೆ ಮಾತ್ರ ಹೋಗ್ಬಿಡ್ರಿ. ನೀವು ಭಾಳ ಸತಿ ನೋಡಬೇಕು. ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತಾರೆ, ಅರ್ಥ ಆಗಿಲ್ಲ ಅಂತ ಬಿಟ್ಟು ಹೋಗ್ತಾರೆ. ಹಂಗಲ್ಲ, ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅರ್ಥ ಆಗ್ತಾ ಇಲ್ವಾ, ಫುಲ್ ನೋಡಿರಿ. ಕೆಲವೊಂದು ಸತಿ ಎಂಡಿಗೆ ಬಂದಾದಮೇಲೆ ಎಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫುಲ್ ನೋಡಬೇಕು, 2-3 ಟೈಮ್ಸ್ ನೋಡಬೇಕು. ಯಾಕಂದರೆ ಅಟ್ ದಿ ಎಂಡ್ ಆಫ್ ದ ಡೇ ನೀವು ಎಕ್ಸಾಮ್ ಬರೀಲೇಬೇಕು. ಎಕ್ಸಾಮ್ ಬರೀಲಿಲ್ಲಂಗೆ ನಾನು ಇರ್ತೀನಿ ಚಾಪ್ಟರ್ನ ಎಗರಿಸ್ತೀನಿ ಅನ್ನೋಂಗೆ ಏನೂ ಇಲ್ಲ. ಯಾವಾಗಲ್ಲ ಒಂದು ಕರೀಲೇಬೇಕಾ. ಸೊ ಇವಾಗೆ ಕಲಿತ್ರೆ ಆಯ್ತಲ್ವಾ. ಓಕೆ, 4th ಪ್ರಾಬ್ಲಮ್ ನೋಡ್ಕೊಳ್ಳಿ. ಅ ಟ್ರೈನ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ 480 ಕಿಲೋಮೀಟರ್ಸ್ ಅಟ್ ಯೂನಿಫಾರ್ಮ್ ಸ್ಪೀಡ್. ಒಂದೇ ಸ್ಪೀಡ್ ಒಳಗೆ ಅದು 480 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೆ. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 km/h ಲೆಸ್, ಅದ್ರ ಸ್ಪೀಡ್ ಮುಂಚೆ ಏನಿತ್ತು ಇವಾಗ ಅದು 8 km/h ಲೆಸ್ ಸ್ಪೀಡಲ್ಲಿ ಹೋಗ್ತಾ ಇದೆ. ದೆನ್ ಇಟ್ ವುಡ್ ಹ್ಯಾವ್ ಟೇಕ್ 3 hours ಮೋರ್ ಟು ಕವರ್ ದ ಡಿಸ್ಟೆನ್ಸ್. ನೀವೇ ಯೋಚನೆ ಮಾಡಿ, ನಾವು ಜಾಸ್ತಿ ಸ್ಪೀಡಲ್ಲಿ ಓಡಿದ್ರೆ ಜಲ್ದಿ ಹೋಗ್ತೀವಿ, ಕಡಿಮೆ ಸ್ಪೀಡಲ್ಲಿ ಓಡಿದ್ರೆ ಜಾಸ್ತಿ ಟೈಮ್ ತೊಗೊಂಡು. ಸೊ ನಾನು ಫಸ್ಟ್ ಒಂದು ಸ್ಪೀಡಲ್ಲಿ ಹೋಗ್ತಾ ಇದ್ದೆ, ಇವಾಗ 8 km/h ನಾನು ಕಡಿಮೆ ಮಾಡಿದ್ದೀನಿ ಸ್ಪೀಡು. ಹಂಗಂದರೆ ನನಗೆ ಇನ್ನೂ 3 ತಾಸು ಜಾಸ್ತಿ ಆಗುತ್ತೆ ನನ್ನ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ. ಇವಾಗ ನಾವು ಆ ಟ್ರೈನಿಂದು ಸ್ಪೀಡ್ ಕಂಡುಹಿಡಿಬೇಕು. ಕೂಲ್ ಡೌನ್, ಯೋಚನೆ ಮಾಡಿ. ಲಾಸ್ಟ್ ಪ್ರಾಬ್ಲಮಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನು ಕಂಡುಹಿಡಿಬೇಕಂತ ಹೇಳಿರ್ತಾರೋ ಅದನ್ನೇ ಎಕ್ಸ್ ಆಗಿ ತೊಗೊಳ್ಳಿ ಅಂತ. ಸೊ ಈಗ ಸ್ಪೀಡ್ ಕಂಡುಹಿಡಿಯೋಕೆ ಹೇಳಿದ್ದಾರೆ, ಸ್ಪೀಡನ್ನ ನಾನು ಎಕ್ಸ್ ಅಂತ ತೊಗೊತೀನಿ. ಲೆಟ್ ಸ್ಪೀಡ್ ಬಿ ಎಕ್ಸ್. ಮುಗಿದು, ಫಸ್ಟ್ ಸೆಂಟೆನ್ಸ್ ಡನ್. ಇದೇ ತಾನೇ ನಿಮಗೆ ಕನ್ಫ್ಯೂಸ್ ಆಗ್ತಿದೆ. ಏನು ಕಂಡುಹಿಡಿಯೋಕೆ ಹೇಳಿರ್ತಾರೋ ಅದನ್ನೇ ಅಸ್ಯೂಮ್ ಮಾಡ್ಕೊಳ್ಳಿ ಅಷ್ಟೇ, ಆಯಿತಾ. ಡಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ 480 ಕಿಲೋಮೀಟರ್ಸ್ ಅಂತ. ಟೈಮ್ ಏನು ಗೊತ್ತಿಲ್ವಾ, ಟಿ ಅಂತ ಅಸ್ಯೂಮ್ ಮಾಡಿ. ನಿಮಗೆ ಫೇಮಸ್ ಫಾರ್ಮುಲಾಪ್ಪ, ಸ್ಪೀಡ್ = ಡಿಸ್ಟೆನ್ಸ್ ಅಪಾನ್ ಟೈಮ್. ಯಾರಿಗೆ ಕೇಳಿದ್ರು ಬರುತ್ತೆ. ಅವ್ರಿಗೆ ಆ ಚಾಪ್ಟರ್ ಬಗ್ಗೆ ಏನೋ ನಾಲೆಡ್ಜೇ ಇಲ್ಲ ಫಿಸಿಕ್ಸಲ್ಲಿ ಅಂದ್ರೂ ಇದು ಗೊತ್ತಿರುತ್ತೆ. ಸ್ಪೀಡ್ = ಡಿಸ್ಟೆನ್ಸ್ ಅಪಾನ್ ಟೈಮ್. ಐ ಹೋಪ್ ನೀವು 9th ಸ್ಟ್ಯಾಂಡರ್ಡಲ್ಲಿ ಇದನ್ನು ಕಲ್ತಿದ್ರಿ ಅನಿಸುತ್ತೆ. ಸ್ಪೀಡ್ = ಡಿಸ್ಟೆನ್ಸ್ ಅಪಾನ್ ಟೈಮ್, ರೈಟ್. ಓಕೆ, ನೀವು ಅದೇ ಫಾರ್ಮುಲಾಗೆ ನಮಗೆ ಸಿಕ್ಕಿರೋ ವ್ಯಾಲ್ಯೂಸ್ನ ಹಾಕೋಣ, ಆಯಿತಾ. ಸ್ಪೀಡ್, ಈಗ ನಾನು ಇಲ್ಲಿ ಟೈಮ್ನ ತೊಗೊಂಡಿದ್ದೀನಿ. ಟೈಮ್ = ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಅಂತ. ಅದು ಎದಕ್ಕೆ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಇದೇ ಫಾರ್ಮುಲಾ ಉಲ್ಟಾ ಮಾಡಿದ್ದೀವಿ. ಎಸ್ ಜಾಗದಲ್ಲಿ ಟಿ ತೊಗೊಂಡಿದ್ದೀವಿ, ಟಿ ಜಾಗದಲ್ಲಿ ಎಸ್ ತೊಗೊಂಡಿದ್ದೀವಿ. ಎರಡು ಕ್ರಾಸ್ ಮಲ್ಟಿಪ್ಲೈ ಆಗಿದೆ ಅಷ್ಟೇ, ಬೇರೆ ಏನೂ ಆಗಿಲ್ಲ, ಆಯಿತಾ. ಡಿ ಅಂದ್ರೇನು, ಡಿಸ್ಟೆನ್ಸ್. ಅವ್ರು ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಎಷ್ಟಂತ 480 ಕಿಲೋಮೀಟರ್ಸ್. ಸ್ಪೀಡ್ ಎಷ್ಟು ನಾವು ಅಸ್ಯೂಮ್ ಮಾಡಿದ್ದೀವಿ, ಅದು ಎಕ್ಸ್ ಅಂತ. ಟಿ ಏನಂತ ಗೊತ್ತಿಲ್ಲ, ಟೈಮ್. ಸೊ ಟೈಮ್ = 480/x. ಇದು ಈಕ್ವೇಷನ್ ನಂಬರ್ 1. ಯಾವಾಗೂ ಇವಾಗ ಆಲ್ರೆಡಿ ನಾವು ಮಾಡಿದ್ವಲ್ಲ ಪ್ರಾಬ್ಲಮ್ಸು, ಅದರೊಳಗೆ ಡೈರೆಕ್ಟಾಗಿ ಈಕ್ವೇಷನ್ ಸಾಲ್ವ್ ಆಗ್ತಾಯಿತ್ತು, ಬಟ್ ಇಲ್ಲಿ ಆಗ್ತಾಯಿಲ್ಲ. ಸೊ ಆ ಥರ ಇದ್ದಾಗ ನೀವು 2 ಕೇಸಸ್ ಮಾಡ್ಕೋಬೇಕು, ಕೇಸ್ 1, ಕೇಸ್ 2 ಅಂತ. ಕೇಸ್ 1ನಲ್ಲಿ ಒಂದು ಈಕ್ವೇಷನ್ ರೆಡಿ ಮಾಡ್ಕೊಳ್ಳಿ, ಕೇಸ್ 2ಅಲ್ಲಿ ಒಂದು ಈಕ್ವೇಷನ್ ರೆಡಿ ಮಾಡ್ಕೊಳ್ಳಿ. ಕೇಸ್ 1ನಲ್ಲಿ ಸಿಕ್ಕಿರೋ ವ್ಯಾಲ್ಯೂಸ್ನ ಕೇಸ್ 2 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಫೈನಲ್ ಈಕ್ವೇಷನ್ ಸಿಗುತ್ತೆ, ಆಯಿತಾ. ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಈ ಪ್ರಾಬ್ಲಮ್ನ ಕೇಳ್ರಿ, ಬರುತ್ತೆ. ಇದೇನು ಭಾಳ ಡಿಫಿಕಲ್ಟ್ ಇಲ್ಲ, ಆಯಿತಾ. ಈಗ ನೆಕ್ಸ್ಟು ಕ್ವೆಶನ್ ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಅವ್ರಲ್ಲಿ ಏನು ಹೇಳಿದ್ದಾರೆ, 8 ಕಿಲೋಮೀಟರ್ ಕಡಿಮೆ ಆಗುತ್ತೆ, 8 km/h ಸ್ಪೀಡ್ ಕಡಿಮೆ ಆಗುತ್ತೆ, ಟೈಮ್ 3 ತಾಸು ಜಾಸ್ತಿ ಆಗುತ್ತೆ. ಅದನ್ನೇ ನಾವು ಇಲ್ಲಿ ಮಾಡಿರೋದು. ಎಕ್ಸ್ ಸ್ಪೀಡ್ ಇತ್ತು, ಅದಕ್ಕಿಂತ 8 km/h ಕಡಿಮೆ ಆಯಿತು. ಸೊ ಎಕ್ಸ್ - 8 ಆಯ್ತು ಇಲ್ಲಿ, ಆಯಿತಾ. ಟೈಮು 3 ತಾಸು ಜಾಸ್ತಿ ಆಯಿತು, ಟಿ + 3 ಆಯಿತು. ಡಿಸ್ಟೆನ್ಸ್ ಸೇಮ್ ಇದೆ, ಸೊ ನಾವು ಅದನ್ನು ಸೇಮ್ ಬಿಟ್ಟಿದ್ದೀವಿ. ಇದು ಈಕ್ವೇಷನ್ ನಂಬರ್ 2. ಟಿ + 3 = 480/x - 8. ಇವಾಗ ನಾವಿಲ್ಲಿ
ಲಾಸ್ಟ್ ಇಕ್ವೇಷನ್ ಒಳಗೆ t is equal to 480/x ಅಂತ ನಾವು ನೋಡಿದ್ವಿ ರೈಟ್. ಈ t ವ್ಯಾಲ್ಯೂನ ಈ t ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 1 ಇನ್ ಈಕ್ವೇಷನ್ 2. ಯಾವಾಗೂ ಸೀದಾ ಈಕ್ವೇಷನ್ಸ್ ಫಾರ್ಮ್ ಆಗ್ತಾ ಇಲ್ಲ ಅಂದರೆ ಫಸ್ಟು ಒಂದು ಕೇಸ್ 1 ಮಾಡ್ಕೊಳ್ಳಿ, ಅದರೊಳಗೆ ಬರೋ ಈಕ್ವೇಷನ್ 1 ಅಂತ ಕರೀರಿ. ನೆಕ್ಸ್ಟು ಕೇಸ್ 2 ಮಾಡ್ಕೊಳ್ಳಿ, ಅದರೊಳಗೆ ಬರೋ ಈಕ್ವೇಷನ್ 2 ಅಂತ ಮಾಡ್ಕೊಳ್ಳಿ. ಆಮೇಲೆ ಈಕ್ವೇಷನ್ 1 ಏನು ಬಂದಿರುತ್ತಲ್ಲ ಆ ವ್ಯಾಲ್ಯೂನ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ನಿಮಗೆ ಫೈನಲ್ ಈಕ್ವೇಷನ್ ಸಿಗುತ್ತೆ. ಈಗ ಟಿ ವ್ಯಾಲ್ಯೂ ಏನು 480/x. ಈ ಟಿ ವ್ಯಾಲ್ಯೂನ ಇಲ್ಲಿಗೆ ಸೇರಿಸ್ರಿ 480/x. ಇಲ್ಲ ಸೇರಿಸಿದೆ ನೋಡಿ 480/x. ನಾರ್ಮಲ್ +3 ಇತ್ತು, ಇಲ್ಲಿ ಕೂಡ +3 ಇದೆ. ಆ್ಯಂಡ್ ಫೈನಲಿ ಇಲ್ಲಿ 480/x - 8 ಅದೇನಿತ್ತು ಸೇಮ್ ಅದನ್ನು ಇಳಿಸಿದ್ದೀವಿ ಆಯಿತಾ. ಈಗ ನಾರ್ಮಲ್ ಕ್ಯಾಲ್ಕುಲೇಷನ್ ಇದೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಭಾಳ ಜನಕ್ಕೆ ಇದ್ರೊಳಗೆ ಪ್ರಾಬ್ಲಮ್ ಆಗೋದು. ಓಕೆ, ನೆಕ್ಸ್ಟ್ 480/x ಆಯಿತಾ. ಇಲ್ಲಿ ನೋಡಿ 480/x ಇದೆ, ಇಲ್ಲೂ ಇದೇ ಥರ ಫ್ರ್ಯಾಕ್ಷನ್ ಇದೆ. ಸೊ ಇದನ್ನು ನಾನು ಈ ಕಡೆ ಸೈಡ್ ತೊಗೊಂಬರ್ತೀನಿ ಆಯಿತಾ. 480/x ಆಯಿತಾ, ಇದನ್ನು ಈ ಕಡೆ ಸೈಡ್ ತೊಗೊಂಬಂದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ರೈಟ್. -480/x ಆಯಿತು. ಈಗ ಇದು ಏನಪ್ಪ ಇಷ್ಟು ದೊಡ್ಡ ವ್ಯಾಲ್ಯೂ ಆಯಿತು, 480 ಏನೋ ಕೊಟ್ಟಿದ್ದಾರೆ, ಏನಿಲ್ಲ. ಎರಡು ಸೈಡ್ 480 ಇದೆಯಲ್ಲ, 480ನ ಕಾಮನ್ ತೊಗೊಳ್ಳಿ. 480 ಕಾಮನ್ ತೊಗೊಂಡ್ರೆ ಇಲ್ಲೇನಾಯಿತು 1/x - 8, ಇಲ್ಲಿ 1/x ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀರಾ, ಇದ್ರದ್ದು LCM ತೊಗೋಬೇಕು. x - 8 ಇಲ್ಲಿ ಏನಿದೆಯಲ್ಲ ಅದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, x ಇಲ್ಲಿ ಏನಿದೆಯಲ್ಲ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಇಲ್ಲ ಅದೇ ಆಗಿರೋದು. ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಇನ್ನೊಂದು ಸತಿ ಬರ್ದು ತೋರಿಸ್ತೀನಿ ಆಯಿತಾ. ಇಲ್ಲಿ ನ್ಯೂಮರೇಟರ್ ಒಳಗೆ x ಮಲ್ಟಿಪ್ಲೈ ಆಗಿದೆ. ಸೊ x ಮಲ್ಟಿಪ್ಲೈಡ್ ಬೈ x - 8 x minus 8 divided by x into x minus 8. ಇದು ಇಂಟು ಅಲ್ಲ, ಇಲ್ಲಿ ಇವೆರಡು ಇಂಟು ಆಗ್ತಾ ಇಲ್ಲ ಆಯಿತಾ. ಇವೆರಡು ಇಂಟು ಆಗ್ತಾ ಇಲ್ಲ, ಅವು ಮೈನಸ್ ವ್ಯಾಲ್ಯೂ. ಇದು ಮಲ್ಟಿಪ್ಲೈ ಆಗ್ತಾ ಇರೋದು. ಇನ್ನೂ ಒಂದು ಸತಿ ತೋರಿಸ್ತೀನಿ, ಸ್ವಲ್ಪ ತೋರ್ಸೋಕ್ಕೆ ಕಷ್ಟ ಆಗ್ತಾಯಿದೆ ಇಲ್ಲಿ. ಓಕೆ, ನಾವು ಇಲ್ಲಿ ನೋಡಿರಿ, ಈ x - 8ನ ಇಲ್ಲಿ ಹಾಕ್ರಿ ಆಯಿತಾ. ಮೈನಸ್ ವ್ಯಾಲ್ಯೂ ಹಂಗೆ ಇಡ್ರಿ, x - 8ನ ಇಲ್ಲಿ ಹಾಕ್ರಿ. ನಾರ್ಮಲ್ ನೀವು LCM ತೆಗಿತೀರಲ್ಲ ಸೇಮ್ ಅದೇ, ಜಾಸ್ತಿ ಏನಿಲ್ಲ, ಅದೇ ಸೇಮ್ ಇರೋದು. ಬಟ್ ಇಲ್ಲಿ x ಮತ್ತು 8 ಆ ಥರ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಷ್ಟೇ ಆಯಿತಾ. ನೆಕ್ಸ್ಟ್ ಇಲ್ಲಿ x ಇದೆಯಲ್ಲ ಅದನ್ನು ಇಲ್ಲಿ ಹಾಕ್ರಿ, ಅವಾಗ x ಅಲ್ಲೇ ಇರುತ್ತೆ ಆಯಿತಾ. ಮಲ್ಟಿಪ್ಲೈ ಮಾಡಬೇಕಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಇವೆರಡು ವ್ಯಾಲ್ಯೂನ ನೀವು ಮಲ್ಟಿಪ್ಲೈ ಮಾಡಬೇಕು. x ಇಂಟು x - 8, x² - 8x ಅಂತ ಬರುತ್ತೆ ನೋಡಿ. x² - 8x ಬಂತು. ನೆಕ್ಸ್ಟ್ ಇಲ್ಲಿ x - x ಪ್ಲಸ್ 8, ಯಾಕಂದರೆ ಮೈನಸ್ ಪ್ಲಸ್ ಆಗುತ್ತೆ. ಇದು +x - x ಕ್ಯಾನ್ಸಲ್ ಆಗುತ್ತೆ. LCM ಥರನೇ ಯೋಚನೆ ಮಾಡ್ಕೊತ ಕೂತ್ಕೋಬೇಡಿ, ಪೆನ್ ಇಟ್ಕೊಂಡು ಬರೀರಿ, ಬರುತ್ತೆ ಆಯಿತಾ. ನೆಕ್ಸ್ಟ್ ಇಲ್ಲಿ 8/x² - 8x ಬಂತು ರೈಟ್. ಆಮೇಲೆ ಇಲ್ಲಿ ನೋಡಿರಿ 160 ಹೆಂಗಾಯ್ತು ಅಂತ ಯೋಚನೆ ಮಾಡ್ತಿದ್ರೆ ನಾನೇನು ತೋರಿಸಿದ್ದೀನಿ. 3 ಇದೆ ಅಲ್ವಾ, ಇಲ್ಲಿ 3 ಉಳಿಯುತ್ತಲ್ಲ, ಇದು ಟೈಮಿಂದು 3 ಹೆಚ್ಚಿಗೆ ಆಗಿರುತ್ತಲ್ಲ. 3 1s 3, 160s 480. ಸೊ ಇದರ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡ್ಕೊತ ಹೋಗಿ. ವ್ಯಾಲ್ಯೂಸ್ ಜಾಸ್ತಿ ಇದೆ, ಅದನ್ನು ಹೆಂಗೆ ಕಡಿಮೆ ಮಾಡಬೇಕು ಅಂತ ನೋಡ್ಬೇಕು ನೀವು. ಇಲ್ಲಿಂದ ಕ್ಯಾನ್ಸಲ್ ಮಾಡಿದ್ರೆ 160 ಆಯಿತು ರೈಟ್. ಸೊ ಇವಾಗ 160 ಆಯಿತಾ. ನೆಕ್ಸ್ಟು ಇದೇನಿದೆಯಲ್ಲ x² - 8x, ಅದನ್ನು ಈ ಕಡೆ ಸೈಡ್ ಕಳಿಸ್ರಿ. ಈ ಕಡೆ ಸೈಡ್ ಕಳಿಸಿದ್ರೆ ಏನಾಗುತ್ತೆ, x² - 8x 160ನ 8 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ನಿಮಗೆ 1280 ಬರುತ್ತೆ ಆಯಿತಾ. ಅವೆರಡು ಮಲ್ಟಿಪ್ಲೈ ಆಗುತ್ತೆ. ಅದು ಹೆಂಗಪ್ಪ ಬಂದು ವ್ಯಾಲ್ಯೂ ಅಂತ ಯೋಚನೆ ಮಾಡಬೇಡ್ರಿ, ಇವೆರಡು ಮಲ್ಟಿಪ್ಲೈ ಆಗುತ್ತೆ. 160 ಮತ್ತು 8 ಮಲ್ಟಿಪ್ಲೈ ಆದಾಗ 1280 ಅನ್ನೋ ವ್ಯಾಲ್ಯೂ ನಮಗೆ ಬರುತ್ತೆ. ಆಮೇಲೆ ನಾರ್ಮಲ್ ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಬರೀಬೇಕು ಅಷ್ಟೇ, ಬೇರೆ ಏನಿಲ್ಲ ಆಯಿತಾ. ನನಗೆ ಗೊತ್ತು ನಿಮಗೆ ಇಲ್ಲೇ ಕನ್ಫ್ಯೂಸ್ ಆಗ್ತಿದೆ ಅಂತ. ಸೊ ಇನ್ನೂ ಒಂದು ಸತಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿರಿ 480ನ ಈ ಕಡೆ ಸೈಡ್ ತೆಗೆದ್ರೆ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲಲ್ಲ. ಸೊ 1/x - 8 ಓಕೆ, ಅದು ಮೈನಸ್ ಆಗ್ತಾಯಿದೆ 1/xಗೆ ಆಯಿತಾ. ಈ ಎಕ್ಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ, ಅವಾಗ x ಆಗುತ್ತೆ ಆಯಿತಾ. ಮೈನಸ್ ವ್ಯಾಲ್ಯೂ ಹಂಗೆ ಇಡ್ತೀರಾ. x - 8 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಅವಾಗ ಏನಾಗುತ್ತೆ x ಮೈನಸ್ ಇದೆ, ಆಮೇಲೆ ಇಲ್ಲೂ ಮೈನಸ್ ಇದೆ. ಸೊ ಇದು ಪ್ಲಸ್ ಆಗುತ್ತೆ ಆಯಿತಾ. ನೆಕ್ಸ್ಟ್ x - 8ನ x ಜೊತೆ ಮಲ್ಟಿಪ್ಲೈ ಮಾಡಿದ್ರೆ
x² ಮೈನಸ್ 8x ಆಗುತ್ತೆ. ಇಷ್ಟೇ, ಬೇರೇನಿಲ್ಲ. 8 ಯಾಕೆ ಪ್ಲಸ್ ಆಯ್ತು ಅಂದರೆ ಫಸ್ಟಿಗೆ ಮೈನಸ್ ಇತ್ತು ಸಿಂಬಲ್ಲು, ಸೊ ಅದಕ್ಕೆ ಅದು ಪ್ಲಸ್ ಆಗುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಫಸ್ಟಿಗೆ ಮೈನಸ್ ಸಿಂಬಲ್ ಇದೆ, ಸೊ ಅದಕ್ಕೆ -8 ಸೇರಿದ್ರೆ ಅದು +8 ಆಗುತ್ತೆ. ಮೈನಸ್ ಮೈನಸ್ ಇಸ್ ಪ್ಲಸ್, ರೈಟ್. ಐ ಹೋಪ್ ಇದು ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಆಯಿತು. ಐ ಹೋಪ್ ಇದು ನಿಮಗೆ ಬಂತು ಅಂತ, ರೈಟ್. ಓಕೆ, ನಾವು ಇಷ್ಟೊತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗಪ್ಪ ಮಾಡೋದು ಅಂತ ತಿಳ್ಕೊಂಡ್ವಿ. ಇವಾಗ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಏನೋ ಫಸ್ಟ್ ನಾವು ಮಾಡ್ತಾ ಇದ್ದೀವಿ, ಬಟ್ ಎಕ್ಸ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು ಅದನ್ನೇ ಇವಾಗ ಕಲಿಯೋಕೆ ಹೋಗ್ತಿರೋದು. 2 ಮೆಥಡ್ ಇದ್ದಾವೆ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಮೆಥಡ್ ಇತ್ತು, ಬಟ್ ಡಿಲೀಟ್ ಮಾಡಿರೋದ್ರಿಂದ ನಾನು ಯಾವಾಗ ಗೊತ್ತಿದ್ದೆ 10th ಅವಾಗಿಂದನೇ ಅದನ್ನು ಡಿಲೀಟ್ ಮಾಡಿದ್ದಾರೆ. ಇನ್ನೂ ನಿಮಗೂ ಆ್ಯಡ್ ಮಾಡಿಲ್ಲ ಅದನ್ನು, ಸೊ ಅವಾಗಿಂದ ಡಿಲೀಟ್ ಮಾಡಿದ್ದಾರೆ. 2 ಮೆಥಡ್ ಇರೋದು, ಒಂದು ಫ್ಯಾಕ್ಟ್ರೈಸೇಷನ್ ಮೆಥಡು, ಇನ್ನೊಂದು ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್. ಫ್ಯಾಕ್ಟ್ರೈಸೇಷನ್ ಮೆಥಡು ಅಷ್ಟೇ, ಸ್ವಲ್ಪ ಯೋಚನೆ ಮಾಡಿ ಮಾಡೋದಿದೆ ಅದು. ಅವರು ಅಂಟಿಲ್ ಅನ್ಲೆಸ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ ಸ್ಪೆಸಿಫೈ ಮಾಡಿಲ್ಲ ಅಂದರೆ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾಯಿಂದನೇ ಮಾಡಿರಿ. ಕ್ವಾಡ್ರಾಟಿಕ್ ಫಾರ್ಮುಲಾ ಏನೂ ಇಲ್ಲ, ಒಂದು ಫಾರ್ಮುಲಾ ಇರುತ್ತಾ, ಅದಕ್ಕೆಲ್ಲ ವ್ಯಾಲ್ಯೂಸ್ ಹಾಕೋದು, ಸೀದಾ ಆನ್ಸರ್ ಸಿಗುತ್ತೆ ನಿಮಗೆ. ಅದು ಜಾಸ್ತಿ ಕಷ್ಟ ಇಲ್ಲ ಕ್ವಾಡ್ರಾಟಿಕ್ ಫಾರ್ಮುಲಾ. ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲೇ ನೀವು ಸ್ವಲ್ಪ ಯೋಚನೆ ಮಾಡೋದಿದೆ, ಆಯಿತಾ. ಹೇಳ್ಕೊಡ್ತೀನಿ, 2 ಹೇಳ್ಕೊಡ್ತೀನಿ. ಈಗ ನೀವು ಯೋಚನೆ ಮಾಡ್ತಿರ್ಬೋದು, ನಾನು ಹೇಳಿದೆ ಈಗ ಅದ್ರದ್ದು ರೂಟ್ಸ್ ಕಂಡುಹಿಡಿಬೋದು ಅಂತ. ರೂಟ್ಸ್ ಅಂದರೆ ಈಸ್ ನಥಿಂಗ್ ಬಟ್ ಎಕ್ಸಿನ್ ವ್ಯಾಲ್ಯೂನ ನಾವು ರೂಟ್ ಅಂತೀವಿ. ಇವಾಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎಷ್ಟು ಸೊಲ್ಯೂಷನ್ಸ್ ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಎಷ್ಟು ಹೈಯೆಸ್ಟ್ ಪವರ್ ಇರುತ್ತೋ ಅಷ್ಟು ಆ ಈಕ್ವೇಷನಿಗೆ ರೂಟ್ ಇರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಲೇ ಅಲ್ಲ, ಈಗ ಲೀನಿಯರ್ ಈಕ್ವೇಷನ್ಗೆ ಒಂದೇ ಒಂದು ಸೊಲ್ಯೂಷನ್ ಬರ್ತಿತ್ತು, ಒಂದೇ ಒಂದು ಅದಕ್ಕೆ ಏನು ಎಕ್ಸಿನ್ ವ್ಯಾಲ್ಯೂ ಬರ್ತಿತ್ತು, ಯಾಕಂದರೆ ಹೈಯೆಸ್ಟ್ ಪವರ್ 1 ಇತ್ತು. ಇಲ್ಲಿ ಹೈಯೆಸ್ಟ್ ಪವರ್ 2 ಇರೋದ್ರಿಂದ ನಮಗೆ ನಂಬರ್ ಆಫ್ ರೂಟ್ಸ್, ನಂಬರ್ ಆಫ್ ಸೊಲ್ಯೂಷನ್ಸ್ ಕೂಡ 2 ಬರುತ್ತೆ, ಅಟ್ಮೋಸ್ಟ್ 2 ಬರುತ್ತೆ, ಆ 3-4 ಬರೋದಿಲ್ಲ. ಇದು ನೀವು MCQ ಒಳಗೆ ಯಾವಾಗಾದರೂ ಕೇಳ್ಬೋದು, ಎಷ್ಟು ರೂಟ್ಸ್ ಇರುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಅಂದರೆ 2 ರೂಟ್, ಯಾಕಂದರೆ ಹೈಯೆಸ್ಟ್ ಪವರ್ 2 ಇದೆ ಅದಕ್ಕೆ. ಇವಾಗ ನೀವು ಫಸ್ಟ್ ಮೆಥಡ್ ಕಲಿಯೋಣ, ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ. ಇಲ್ಲಿ ನಾನು ಒಂದು ಸಿಂಪಲ್ ಈಕ್ವೇಷನ್ ತೊಗೊಂಡಿದ್ದೀನಿ, 1x² - 3x - 10 = 0 ಅಂತ, ಆಯಿತಾ. ಈಗ x² ಕೋಎಫಿಷಿಯಂಟ್ ಏನು 1, ಅವಾಗ ಹೇಳ್ಕೊಟ್ಟಿದ್ನಲ್ಲ x² ಕೋಎಫಿಷಿಯಂಟ್ ಏನು ಅಂತ ಹೆಂಗೆ ನೋಡೋದಂತ. x² ಕೋಎಫಿಷಿಯಂಟ್ 1, -10 ಕಾನ್ಸ್ಟೆಂಟ್. x² ಕೋಎಫಿಷಿಯಂಟು ಮತ್ತು ಕಾನ್ಸ್ಟೆಂಟ್ ಇವು ಎರಡನ್ನ ನಾವು ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂ ಬರೆದಿದ್ದೀನಿ ಇಲ್ಲಿ. ಸೊ ಏನಾಗುತ್ತೆ, ಇದು ಬರೀ ಎಕ್ಸ್ನ ಮಲ್ಟಿಪ್ಲೈ ಮಾಡಬಾರ್ದು, ಬರೀ ಆ ವ್ಯಾಲ್ಯೂನಷ್ಟೇ, x² ಕೋಎಫಿಷಿಯಂಟ್ನಷ್ಟೇ. x² ಕೋಎಫಿಷಿಯಂಟ್ 1 -10 ಜೊತೆ ನಾನು ಮಲ್ಟಿಪ್ಲೈ ಮಾಡಿದ್ರೆ -10 ಬರುತ್ತೆ. ಇದು -10 ಬರುತ್ತಾ? ಓಕೆ, ನೆಕ್ಸ್ಟ್ ಇಲ್ಲಿ ಈ ಮಿಡ್ಲ್ ಟರ್ಮ್ ಏನಿದೆಯಲ್ಲ ಅದನ್ನು ಬರಿಬೇಕು. ಎಕ್ಸ್ನ ಬಿಟ್ಟು ನಾರ್ಮಲ್ ಎಕ್ಸಿನ ಕೋಎಫಿಷಿಯಂಟ್ ಅಷ್ಟೇ ಬರಿಬೇಕು, ಆಯಿತಾ. ಎಕ್ಸಿನ ಕೋಎಫಿಷಿಯಂಟ್ ಏನು -3 ಬರ್ದಿದ್ದೀನಿ. ಇವಾಗ -10 ಮತ್ತು -3 ಇದೆ. ಇವಾಗಿರೋದು ಆ್ಯಕ್ಚುಯಲ್ ಗೇಮ್ ಏನಂದರೆ, ಯಾವ 2 ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ಈ ಮೇಲ್ಗಡೆ ಇರೋ ವ್ಯಾಲ್ಯೂ ಬರುತ್ತೆ, ಆ್ಯಂಡ್ ಯಾವ 2 ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ, ಇಲ್ಲ ಅಂದರೆ ಯಾವ 2 ವ್ಯಾಲ್ಯೂನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಈ ಕೆಳಗಿನ ವ್ಯಾಲ್ಯೂ ಬರಬೇಕು. ಆ ಥರ 2 ನಂಬರ್ನ ನೀವು ಹುಡುಕಬೇಕು. ಈಗ 10 ನಾವು ಯಾವ ಥರ ಫಾರ್ಮ್ ಮಾಡ್ಬೋದು, 1 10s are 10, 2 5s are 10. 2 5s ಮಲ್ಟಿಪ್ಲೈ ಮಾಡಿದ್ರೆ 2 ಮತ್ತು 5ನ ಮಲ್ಟಿಪ್ಲೈ ಮಾಡಿದ್ರು 10 ಬರುತ್ತೆ. 5ಅಲ್ಲಿ 2ನ ಸಬ್ಟ್ರ್ಯಾಕ್ಟ್ ಮಾಡಿದ್ರು 3 ಬರುತ್ತೆ ಅಲ್ವಾ. 5ಅಲ್ಲಿ 2 ಆ್ಯಡ್ ಮಾಡಿದ್ರು 7 ಬರುತ್ತೆ. ಬಟ್ ನಾನೇನು ಅಂದಿದ್ದೆ, ಈ ಕೆಳಗಿರೋ ನಂಬರು ಯಾವ್ದಾರ 2 ನಂಬರ್ನ ಆ್ಯಡ್ ಮಾಡಿದ್ರೆ ಬರಬೇಕು, ಇಲ್ಲ ಅಂದರೆ ಯಾವ್ದಾರ 2 ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಬರಬೇಕು. ಈಗ 5ಅಲ್ಲಿ 2 ಹೋದರೆ 3 ಬರುತ್ತೆ, -3 ಇದೆ, ಅವೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡಿ, ಸೈನ್ಸ್ ಎಲ್ಲ ಇಗ್ನೋರ್ ಮಾಡಿ, ಲಾಸ್ಟಿಗೆ ಸೈನ್ಸ್ ನೋಡೋಣ. ಇವಾಗ ಫಸ್ಟ್ ನಂಬರ್ ಬಗ್ಗೆ ಯೋಚನೆ ಮಾಡಿರಿ. 5 ಮತ್ತು 2ನ ಮಲ್ಟಿಪ್ಲೈ ಮಾಡಿದ್ರು 10 ಬರುತ್ತೆ, 5 ಒಳಗೆ 2ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3 ಬರುತ್ತೆ. ಸೊ ಇವಾಗ ವ್ಯಾಲ್ಯೂ ಏನು, ಆ ನಂಬರ್ಸ್ ಯಾವ್ಯಾವ ಅಂತ ಗೊತ್ತಾಯಿತು. 5 ಮತ್ತು 2 ಆ ನಂಬರು. ಇವಾಗ -10 ಇದೆ, -3 ಇದೆ, ಅದು ಹೆಂಗೆ ಟ್ಯಾಕಲ್ ಮಾಡಬೇಕಂತ ನಾನೊಂದು ಸಿಂಪಲ್ ಟ್ರಿಕ್ ಫಾರ್ಮೇಷನ್ ಮಾಡಿದ್ದೀನಿ. ಈ ಟ್ರಿಕ್ ನೀವು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಲ್ಲಿ ಏನೇನು ಲಾಜಿಕ್ ಯೂಸ್ ಆಗುತ್ತೋ ಅದ್ರ ಮೇಲೆ ನಾನು ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ನಿಮಗೆ ಜಾಸ್ತಿ ತಲೆ ಓಡ್ಸೋಕೆ ಆಗ್ತಾ ಇಲ್ಲ, ಅದು ಮಲ್ಟಿಪ್ಲೈ ಮಾಡೋದು ಯಾವ ಸಿಗ್ನಲ್ ಬಂದರೆ ಯಾವ್ದು ಮಾಡಬೇಕು, ಸೈನ್ಸ್ ಎಲ್ಲ ಹೆಂಗೆ ಮಲ್ಟಿಪ್ಲೈ ಆಗುತ್ತೆ ಅಂತ ತಲೆ ಓಡ್ಸೋಕೆ ಆಗ್ತಾ ಇಲ್ಲ ಅಂದರೆ ಜಸ್ಟ್ ಇದನ್ನು ನೀವು ನೆನ್ಪಿಡ್ಕೋಬೇಕಷ್ಟೆ, ಆಯಿತಾ. ಇಲ್ಲಿ B ಮತ್ತು S ಅಂತ ಬರ್ದಿದ್ದೀನಿ. B ಅಂದರೆ ಬಿಗ್ ನಂಬರ್, S ಅಂದರೆ ಸ್ಮಾಲ್ ನಂಬರ್, ಆಯಿತಾ. ನೀವು ಇಲ್ಲಿ ನೋಡಿ -10 -3 ಇದೆ, 2 ನಂಬರ್. ಬಿಗ್ ನಂಬರ್ ಯಾವುದಿದ್ರೊಳಗೆ 10, ಸ್ಮಾಲ್ ನಂಬರು 3. ಬಿಗ್ ನಂಬರ್ ಪಕ್ಕನೂ ಮೈನಸ್ ಸಿಂಬಲ್ ಇದೆ, ಸ್ಮಾಲ್ ನಂಬರ್ ಪಕ್ಕನೂ ಮೈನಸ್ ಸಿಂಬಲ್ ಇದೆ. ಹಂಗಂದರೆ ಇದು ಫಸ್ಟ್ ಕೇಸ್ ಆಯಿತು, ಹೌದಲ್ವಾ. ಬಿಗ್ ನಂಬರ್ ಪಕ್ಕ ಮೈನಸ್ ಇದ್ದು ಸ್ಮಾಲ್ ನಂಬರ್ ಪಕ್ಕನೂ ಮೈನಸ್ ಇದ್ದರೆ ಆವಾಗ ನಾವು ಬಿಗ್ ನಂಬರ್ಗೆ ಮೈನಸ್ ಸಿಂಬಲ್ ಹಾಕಬೇಕು, ಸ್ಮಾಲ್ ನಂಬರ್ಗೆ ಪ್ಲಸ್ ಸಿಂಬಲ್ ಹಾಕಬೇಕು. ಎಷ್ಟು ಕರೆಕ್ಟಾಗಿ ಕೊಟ್ಟಿದೆ ಅಂದರೆ ಇದು ನಿಮಗೆ ತಲೆ ಉಪಯೋಗಿಸೋ ಅವಶ್ಯಕತೆನೇ ಇಲ್ಲ ಇದರೊಳಗೆ. ಈಗ ನಾನು ಏನು ಕೊಟ್ಟಿದ್ದೆ, ಬಿಗ್ ನಂಬರ್ಗೆ ಮೈನಸ್ ಸಿಂಬಲ್ ಹಾಕಬೇಕು. 2 ಮತ್ತು 5ಅಲ್ಲಿ ದೊಡ್ಡ ನಂಬರ್ ಯಾವುದು, 5.
5 ಪಕ್ಕದಲ್ಲಿ ಮೈನಸ್ ಸಿಂಬಲ್ ಹಾಕಬೇಕು. ಸ್ಮಾಲ್ ನಂಬರ್ ಯಾವುದು? 2 ಪಕ್ಕದಲ್ಲಿ ಪ್ಲಸ್ ಸಿಂಬಲ್ ಹಾಕಬೇಕು. +2 ಇಂಟು -5 ಈಸ್ -10 ಆ್ಯಂಡ್ +2 -5 ಇಸ್ -3. ಈಗ ನೋಡಿ, ಬೇಸಿಕ್ ನನಗೆ ಗೊತ್ತಿಲ್ಲ ಇದು ಯಾರಿಗಾದ್ರೂ ಕನ್ಫ್ಯೂಷನ್ ಇದೆನಾ ಅಂತ. 2 ಒಳಗೆ 3 ಹೋದರೆ 1 ಬರುತ್ತೆ, ಯಾಕಂದರೆ ಅದು ಚಿಕ್ಕ ನಂಬರ್ನ ದೊಡ್ಡ ನಂಬರ್ ಸಾರಿ 3 ಒಳಗೆ 2 ಹೋದರೆ 1 ಬರುತ್ತೆ, ಯಾಕಂದರೆ ದೊಡ್ಡ ನಂಬರ್ನ ಚಿಕ್ಕ ನಂಬರ್ ಜೊತೆ ಮೈನಸ್ ಮಾಡಿದ್ರೆ ನಮಗೆ ಪಾಸಿಟಿವ್ ಆನ್ಸರ್ ಸಿಗುತ್ತೆ. ಬಟ್ ಅದೇ ನಾವು ಚಿಕ್ಕ ನಂಬರ್ನ ದೊಡ್ಡ ನಂಬರ್ ಜೊತೆ ಮಾಡಿದ್ರೆ ಮೈನಸ್ ವ್ಯಾಲ್ಯೂ ಸಿಗುತ್ತೆ. ಚಿಕ್ಕ ನಂಬರ್ನ ದೊಡ್ಡ ನಂಬರಿಂದ ಯಾವಾಗೇ ಸಬ್ಟ್ರಾಕ್ಟ್ ಮಾಡಿದ್ರು ನಮಗೆ ನೆಗೆಟಿವಲ್ಲಿ ವ್ಯಾಲ್ಯೂ ಬರುತ್ತೆ. 3 ಒಳಗೆ 2 ಮೈನಸ್ ಮಾಡಿದ್ರೆ 1 ಬರುತ್ತಲ್ವಾ, ಅದನ್ನೇ ನಾವು ಚಿಕ್ಕ ನಂಬರ್ನ ದೊಡ್ಡ ನಂಬರ್ ಜೊತೆ ಮೈನಸ್ ಮಾಡಿದ್ರೆ ನೆಗೆಟಿವ್ ಸಿಂಬಲ್ ಬರುತ್ತೆ. ರೈಟ್, ಇದು ಬೇಸಿಕ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇವಾಗ ಇದೇ ನೀವು ರೂಲ್ನ ಫಾಲೋ ಮಾಡಬೇಕಷ್ಟೆ. ನಾನೇನು ರೂಲ್ ಹೇಳಿದ್ದೀನಲ್ಲ ಇಲ್ಲಿ, ಅದೇ ರೂಲ್ನ ಫಾಲೋ ಮಾಡಿದ್ರೆ ಯಾವ ಸೈನ್ ಯಾವುದಕ್ಕೆ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಆಯಿತಾ. ಇವಾಗ ನಮಗೆ ವ್ಯಾಲ್ಯೂ ಸಿಕ್ತಲ್ಲ, ಏನು ವ್ಯಾಲ್ಯೂ? -5 ಮತ್ತು +2 ಈ ವ್ಯಾಲ್ಯೂ ಸಿಗ್ತಲ್ಲ, ಆ ವ್ಯಾಲ್ಯೂಗೆ ನೀವು ಎಕ್ಸ್ನ ಸೇರಿಸ್ಬೇಕು. -5x + 2x. ಇವಾಗ ಇರೋದೇನೆಂದರೆ ಇದೇ ಈಕ್ವೇಷನ್ನ ನೀವು ಬರೀಬೇಕು. ಈ ಈಕ್ವೇಷನ್ನ ಬರೀರಿ. 1x² ಬರೆದ್ರ ಈ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದ್ರೆ ನಾವಿಲ್ಲಿ ಸಿಕ್ಕಿದೆಯಲ್ಲ, ಇದೇನು ಈ ವ್ಯಾಲ್ಯೂ ಸಿಕ್ಕಿದೆಯಲ್ಲ ನಮಗೆ, ಈ ವ್ಯಾಲ್ಯೂಸ್ನ ಇಲ್ಲಿ ಹಾಕಬೇಕು. -3x ಬರೆಯೋದ್ರ ಬದಲು -5x + 2x ಅಂತ ಬರೆದು ಮತ್ತೆ -10 ಏನಿದೆನೋ ಆ್ಯಸ್ ಇಟ್ ಈಸ್ ಅದನ್ನು ಇಳಿಸ್ಬೇಕಾಯ್ತಾ. ಮಿಡಲ್ ಟರ್ಮ್ ಬದಲಿಗೆ ಇಲ್ಲಿ ಕಣ್ಣು ಹಿಡ್ದಿದ್ದೀವಲ್ಲ, ಇದನ್ನು ನೀವು ಬರೀಬೇಕಷ್ಟೆ. ಅದಾದಮೇಲೆ ಇಲ್ಲಿ ಈಕ್ವೇಷನ್ ಏನು ಫಾರ್ಮ್ ಆಗಿದೆಯಲ್ಲ, ಈ ಈಕ್ವೇಷನ್ನ ಇವೆರಡನ್ನೂ ಒಂದು ಭಾಗ ಮಾಡ್ಕೊಳ್ಳಿ, ಇವೆರಡನ್ನೂ ಒಂದು ಭಾಗ ಮಾಡ್ಕೊಳ್ಳಿ. ಇದರೊಳಗೆ ಯಾವ್ದು ಕಾಮನ್ ಇದೆಯೋ ಅದನ್ನು ತೆಗಿಬೇಕು. ಇವಾಗ ಇದರೊಳಗೆ ಕಾಮನ್ ಏನಿದೆ? ಎಕ್ಸ್ ಕಾಮನ್ ಇದೆ. ಎಕ್ಸ್ ಕಾಮನ್ ತೆಗೆದ್ರ ಈಗ ಇನ್ನೂ ಮಿಕ್ಕಿರೋದೇನು? ಏನನ್ನು ಮಲ್ಟಿಪ್ಲೈ ಮಾಡಿದ್ರೆ x² ಆಗುತ್ತೆ, ಎಕ್ಸ್ ಜೊತೆ ಎಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ x² ಆಗುತ್ತೆ. ಸೊ ಎಕ್ಸ್ ಬರೀತೀರಾ. ನೆಕ್ಸ್ಟು -5x ಇದೆ. -5x ಒಳಗೆ ಎಕ್ಸ್ ಆಲ್ರೆಡಿ ಇದೆ. ಇನ್ನು ಏನು ಮಲ್ಟಿಪ್ಲೈ ಮಾಡಿದ್ರೆ -5x ಆಗುತ್ತೆ? -5ನ ಮಲ್ಟಿಪ್ಲೈ ಮಾಡಿದ್ರೆ -5x ಆಗುತ್ತೆ. ಎಕ್ಸ್ ಜೊತೆ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1x² ಆಯಿತು. ಎಕ್ಸ್ ಜೊತೆ -5ನ ಮಲ್ಟಿಪ್ಲೈ ಮಾಡಿದ್ರೆ -5x ಆಯಿತು. ಅಷ್ಟೇ. ಯಾವ್ದು ಕಾಮನ್ ಇದೆಯೋ ಅದನ್ನು ಹೊರಗೆ ತೆಗೆದು ಮಿಕ್ಕಿರೋ ಏನನ್ನು ನಾವು ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ನೀವು ನೋಡಬೇಕಷ್ಟೇ. ಇವಾಗ ಕಾಮನ್ ತೊಗೊಂಡಿರಾ, ಕಾಮನ್ ತೊಗೊಂಡ್ಮೇಲೆ ಅದನ್ನು ಅದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕಷ್ಟೇ. ಇಲ್ಲೂ ನೋಡಿ 2x - 10 ಇದೆ. ಇದರೊಳಗೆ ಯಾವ್ದು ಕಾಮನ್ ಇದೆ? 2 ಕಾಮನ್ ತೊಗೋಬೋದು. ಸೊ 2 ಕಾಮನ್ ತೊಗೊಂಡ್ರಾ ಮಿಕ್ಕಿರೋದೇನು? ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಇಲ್ಲಿ -10 ಇದೆ. -10 ಬರಬೇಕಂದ್ರೆ 2 ಜೊತೆ ಏನು ಮಲ್ಟಿಪ್ಲೈ ಮಾಡಬೇಕು? 5ನ ಮಲ್ಟಿಪ್ಲೈ ಮಾಡಬೇಕಲ್ವಾ. ಸೊ ಅದನ್ನು ನೀವು ಇಲ್ಲಿ ಬರ್ಕೊಂಡ್ರಾ. ನೆಕ್ಸ್ಟು ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿರಿ, ಯಾವಾಗ್ಲೂ ಇಲ್ಲಿ ಏನು ವ್ಯಾಲ್ಯೂ ಬಂದಿದೆಯಲ್ಲ, ಇಲ್ಲೂ ಅದೇ ವ್ಯಾಲ್ಯೂ ಬರಲೇಬೇಕು. ಅದು ಬಂದಿದೆ ಅಂದರೆ ಮಾತ್ರ ಅದು ನೀವೇನು ಮಾಡ್ತಿದ್ದೀರಾ ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲಿ x - 5 ಇದೆ, ನಾವು ಒಂದು ಸತಿ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ x ಇದೆ, ಇಲ್ಲಿ +2 ಇದೆ, ಅದನ್ನು ಇನ್ನೊಂದು ಪಕ್ಕದಲ್ಲಿ ಬರ್ಕೊಳ್ಳಿ, ಆಯಿತಾ. ಇವಾಗ 2 ಈಕ್ವೇಷನ್ ಆಯಿತು. ಇವಾಗ x - 5 = 0 ಅಂತ ಒಂದು ಭಾಗದಲ್ಲಿ ಮಾಡ್ಕೊಳ್ಳಿ. x + 2 = 0 ಅಂತ ಇನ್ನೊಂದು ಸೈಡಲ್ಲಿ ಬರ್ಕೊಳ್ಳಿ. x - 5 ಈ ಕಡೆ ಹೋದರೆ x = 5 ಆಯಿತು. x + 2 ಈ ಕಡೆ ಹೋದರೆ x = -2 ಆಯಿತು. ರೈಟ್. ಸೊ ದೀಸ್ ಆರ್ ದಿ ಸೊಲ್ಯೂಷನ್ಸ್ ಫಾರ್ ದಿಸ್ ಈಕ್ವೇಷನ್. ಈ ಥರ ಮಾಡೋದು, ಆಯಿತಾ. ಐ ಹೋಪ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ. ಇನ್ನೂ ಒಂದು ತೊಗೊಂಬಂದಿದ್ದೀನಿ ಈಕ್ವೇಷನ್ ನಾನು. 2x² + x - 6. ಈಗ x² ಕೋಎಫಿಷಿಯಂಟ್ ಏನು? 2. ಆ 2ನ -6 ಕಾನ್ಸ್ಟೆಂಟ್ ಟರ್ಮ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಮ್ಗೆ ಏನು ಸಿಗುತ್ತೆ? ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ -12 ಅನ್ನೋ ವ್ಯಾಲ್ಯೂ ಸಿಗುತ್ತೆ. ರೈಟ್. ಆಮೇಲೆ x ಕೋಎಫಿಷಿಯಂಟ್ ಏನು? 1. ಆ 1ಅನ್ನು ನಾವು ಇಲ್ಲಿ ಬರ್ಕೊಂಡಿದ್ದೀವಿ, ಆಯಿತಾ. ಇವಾಗ ನಿಮಗೆ ಎರಡು ವ್ಯಾಲ್ಯೂಸ್ನ ಹೆಂಗೆ ಕಂಡುಹಿಡಬೇಕು? ಇದು ಸ್ಮಾಲ್ ನಂಬರ್ಸ್, ಇದಕ್ಕೆಲ್ಲ ನೀವು ಕಂಡುಹಿಡ್ತೀರ. ನೆಕ್ಸ್ಟು ದೊಡ್ಡ ನಂಬರ್ ಬರುತ್ತೆ, ಆವಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಹೆಂಗೆ ಮಾಡೋದು? ಈಗ 12 ಬರ್ತಿದ್ದೀರಾ, 2 6s, ಆಮೇಲೆ 2 3s, 3 1s. ಸೊ ಇಲ್ಲಿ 2 2s ಕಾಮನ್ ಇರೋದು ಮಲ್ಟಿಪ್ಲೈ ಮಾಡ್ತೀರಾ, ಆವಾಗ 4 ಬರುತ್ತೆ. ಇಲ್ಲಿ 3 ಉಳಿದಿದೆ. ಈಗ 3 ಮತ್ತು 4 ನೋಡಿ, ವ್ಯಾಲ್ಯೂ ಸಿಕ್ಕೇ ಬಿಡ್ತು. ಎಷ್ಟು ಈಸಿಯಾಗಿ ಸಿಗುತ್ತಲ್ವಾ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಬಟ್ ಚಿಕ್ಕ ವ್ಯಾಲ್ಯೂಸ್ಗೆ ನೀವು ಆರಾಮ್ಸೆ ಯೋಚನೆ ಮಾಡ್ಬೋದು. ಸೊ ಇಲ್ಲಿ 3 ಮತ್ತು 4 ಬಂತು. ಆಮೇಲೆ ಇಲ್ಲಿ ಯಾವ ಸೈನ್ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ರೆ, -12 ದೊಡ್ಡ ವ್ಯಾಲ್ಯೂ, ಅದಕ್ಕೆ ಮೈನಸ್ ಇದೆ. ಚಿಕ್ಕ ವ್ಯಾಲ್ಯೂಗೆ ಪ್ಲಸ್ ಇದೆ.
ದೊಡ್ಡ ವ್ಯಾಲ್ಯೂಗೆ ಮೈನಸ್ಸು, ಚಿಕ್ಕ ವ್ಯಾಲ್ಯೂಗೆ ಪ್ಲಸ್ಸು. ಹಂಗಂದರೆ ದೊಡ್ಡ ವ್ಯಾಲ್ಯೂ ಪ್ಲಸ್ ಆಗಬೇಕು, ಚಿಕ್ಕ ವ್ಯಾಲ್ಯೂ ಮೈನಸ್ ಆಗಬೇಕು. ನೋಡಿರಿ, ದೊಡ್ಡ ವ್ಯಾಲ್ಯೂ 4 ಇದೆ, ಅದಕ್ಕೆ ಪ್ಲಸ್ ಹಾಕಿದ್ವಿ. ಚಿಕ್ಕ ವ್ಯಾಲ್ಯೂ 3 ಇದೆ, ಅದಕ್ಕೆ ಮೈನಸ್ ಹಾಕಿದ್ದೀವಿ. ಆ್ಯಂಡ್ ಅದಾದಮೇಲೆ ಏನು ಮಾಡಬೇಕು, ನಾರ್ಮಲ್ ಈಕ್ವೇಷನ್ನ ಬರೀಬೇಕು. ಮಿಡಲ್ ಈಕ್ವೇಷನ್ಗೆ ಸಿಕ್ಕಿರೋದನ್ನು ನಾವಿಲ್ಲಿ ಡಿವೈಡ್ ಮಾಡಬೇಕು. ಇಲ್ಲಿ +4x - 3x, ಇಲ್ಲೇನು ನಮಗೆ ವ್ಯಾಲ್ಯೂ ಸಿಕ್ಕಿದೆಯಲ್ಲ ಅದನ್ನು ನಾವು ಮಿಡಲ್ ಟರ್ಮಿಗೆ ಹಾಕಬೇಕಷ್ಟೇ, ಬೇರೆ ಏನಿಲ್ಲ. ಇದನ್ನು ನಾವು ಮಿಡಲ್ ಟರ್ಮಿಗೆ ಹಾಕ್ಬೇಕು. ಮಿಡಲ್ ಟರ್ಮ್ ಬರೆಯೋದ್ರ ಬದಲು ಮಿಡಲ್ ಟರ್ಮ್ ಇಲ್ಲಿ ಏನು ಎಕ್ಸ್ ಅಂತಿದೆಯಲ್ಲ, ಎಕ್ಸ್ ಬದಲು ನಾವು ಏನು ಕಂಡುಹಿಡಿದಿದ್ದೀವಲ್ಲ ಅದನ್ನು ಬರೀಬೇಕು. ಆಮೇಲೆ ಇದನ್ನು ಒಂದು ಪಾರ್ಟಿಷನ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಒಂದು ಪಾರ್ಟಿಷನ್ ಮಾಡ್ಕೊಳ್ಳಿ. ಇದರೊಳಗೆ 2 ಕಾಮನ್ ತೆಗಿಬೋದು, 2x ಕಾಮನ್ ತೆಗಿಬೋದು. ಕಾಮನ್ ತೆಗೆದು ಮಿಕ್ಕಿರೋದನ್ನು ಬರೀರಿ. ನೆಕ್ಸ್ಟ್ ಕಾಮನ್ ತೆಗೆದು ಮಿಕ್ಕಿರೋದನ್ನು ಬರೀರಿ. x+2 ಕಾಮನ್ ಆಯಿತು. 2x - 3 ಇದೆ, ಅದನ್ನು ಮತ್ತೆ ಬರ್ಕೊಳ್ಳಿ. ಇದನ್ನು 0ಗೆ ಈಕ್ವೇಟ್ ಮಾಡಿರಿ, ಇದನ್ನು 0ಗೆ ಈಕ್ವೇಟ್ ಮಾಡಿ, ನಿಮಗೆ ಸೊಲ್ಯೂಷನ್ಸ್ ಸಿಗುತ್ತೆ. ಇಷ್ಟೇ ಫ್ಯಾಕ್ಟರೈಸೇಷನ್ ಮೆಥಡ್. ಇದಕ್ಕಿಂತ ಜಾಸ್ತಿ ಏನಿಲ್ಲ. ಸೈನ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ, ಯಾಕಂದರೆ ಸೈನ್ಸಿಂದು ಟ್ರಿಕ್ ನಾನು ನಿಮಗೆ ಹೇಳ್ಕೊಟ್ಟೆ. ಆ್ಯಂಡ್ ಆ ವ್ಯಾಲ್ಯೂಸ್ ಹೆಂಗೆ ಬರುತ್ತೆ, 4, 3 ಇವೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಅದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕಷ್ಟೇ, ಅದು ಬೇರೆ ಏನಿಲ್ಲ. ಅದಕ್ಕೆ ಯಾವ ಟ್ರಿಕ್ ಇಲ್ಲ, ನೀವು ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಈಗ ಜಾಸ್ತಿ ಕನ್ಫ್ಯೂಸ್ ಆಯಿತು ಅಂದರೆ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿ ನೀವು ರೂಟ್ಸ್ನ ಕಂಡುಹಿಡೀರಿ, ಆಯಿತಾ. ನೆಕ್ಸ್ಟ್ ಇಲ್ಲಿ ರೂಟ್ ಅಂತ ಬಂದಾಗ ಭಾಳ ಜನ ಎದುರ್ಕೊಂಡ್ಬಿಡ್ತಾರೆ, ಹೆಂಗೆ ಮಲ್ಟಿಪ್ಲೈ ಮಾಡೋದು ರೂಟ್ನ ಅಂತ. ಬೇಸಿಕ್ ಹೇಳ್ಕೊಡ್ತೀನಿ ನೋಡಿ. √2 ಜೊತೆಗೆ √2 ಮಲ್ಟಿಪ್ಲೈ ಆದರೆ √2 ಹೋಲ್ ಸ್ಕ್ವೇರ್ ಆಗುತ್ತೆ. ಆ್ಯಂಡ್ ಈ ಸ್ಕ್ವೇರು ಈ 2 ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಆವಾಗ ಏನು ಉಳಿಯುತ್ತೆ, ನಮಗೆ ಬರೀ 2 ಉಳಿಯುತ್ತೆ, ಆಯಿತಾ. ಈಗ ಇನ್ನೂ ಒಂದು ತೋರಿಸ್ತೀನಿ. 2 × 2√3 ಅಂತ ಇದೆ. 2 ಔಟರ್ ಟರ್ಮ್ ಮಲ್ಟಿಪ್ಲೈ ಆಗುತ್ತೆ, ಆವಾಗ 4. ನೆಕ್ಸ್ಟ್ √3 ಹಂಗೆ ಬರೀತಾರೆ. ಇಷ್ಟೇ, ಬೇರೆ ಏನಿಲ್ಲ ಇದರೊಳಗೆ ಅಂಥದ್ದೇನಿದೆ. ಆಮೇಲೆ ಕೆಲವೊಬ್ಬರಿಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ಮೇಲೆ ಆ ವ್ಯಾಲ್ಯೂಸ್ನ ಹೆಂಗೆ ಬರೀಬೇಕಂತ ಯೋಚನೆ ಇರುತ್ತೆ. ಸೊ 12 ಇದೆನಾ, ಬೇರೆ ಯಾವ್ದಾರ ವ್ಯಾಲ್ಯೂ ತೊಗೊಳ್ಳೋಣ. ನೆಕ್ಸ್ಟ್ ಬರುತ್ತೆ, ತೋರಿಸ್ತೀನಿ ತೊಗೊಳ್ಳಿ, ಆಯಿತಾ. ಇದು ಅಷ್ಟೇ ನೋಡಿ, ಇಲ್ಲಿ √2 x² ಕೋಎಫಿಷಿಯಂಟ್ √2ನ, ಆಮೇಲೆ ಇಲ್ಲಿ 5√2 ಇದೆನಾ, ಅವು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 5√2 × √2. ಸೊ 5 ಹಂಗೆ ಇದೆ. √2 ಹೋಲ್ ಸ್ಕ್ವೇರ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಅವಾಗ ಇಲ್ಲಿ 2 ಉಳಿಯುತ್ತೆ. ಈ 2ನ 5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 10 ಸಿಗುತ್ತೆ. 5√2 × √2 ಇಸ್ ಹೌ ಮಚ್, 5. ಓಕೆನಾ. ಹಾಂ, ನೆಕ್ಸ್ಟ್ ಇಲ್ಲಿ 7 ಇದೆ, 7 ಆ್ಯಸ್ ಇಟ್ ಈಸ್ ಇಡ್ತೀರಾ. 10 ಪ್ರೈಮ್ ಫ್ಯಾಕ್ಟರೈಸೇಷನ್ 5 ಮತ್ತು 2ನ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. 5 2ನ ಆ್ಯಡ್ ಮಾಡಿದ್ರೆ 7 ಬರುತ್ತೆ. ಆ್ಯಂಡ್ ಸೈನ್ಸು ಆಲ್ರೆಡಿ ಟ್ರಿಕ್ ಹೇಳ್ಕೊಟ್ಟಿದ್ದೀನಲ್ಲ, ಆ ಥರ ಹಾಕಬೇಕು. ಆಮೇಲೆ ಅದ್ರ ಜೊತೆ ಎಕ್ಸ್ ಸೇರಿಸ್ಬೇಕು. ಮಿಡಲ್ ಟರ್ಮ್ ಬದಲು ಕಂಡುಹಿಡ್ದಿರೋ ಟರ್ಮ್ಸ್ನ ಹಾಕಬೇಕು. ಇದು ಒಂದು ಭಾಗ, ಅದು ಒಂದು ಭಾಗ ಮಾಡ್ಕೋಬೇಕು. ಅದಾದಮೇಲೆ ಕಾಮನ್ ಟರ್ಮ್ನ ಬರೀಬೇಕು. ಮಿಕ್ಕಿರೋ ಫ್ಯಾಕ್ಟರ್ಸ್ನ ಅದೇ ಥರ ಇಡಬೇಕು. ಅದಾದಮೇಲೆ ಇಲ್ಲಿ ಪಾರ್ಟಿಷನ್ ಮಾಡಿ ಇದು ಒಂದು ಸಿಗುತ್ತೆ. ಅದನ್ನು =0 ಮಾಡ್ಕೊಳ್ಳಿ, ಇದನ್ನು =0 ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ, ಆಯಿತಾ. ಇವಾಗ ನೀವು ಇಲ್ಲಿ ಏನು ಬರೆದಿದ್ದೀನಿ ಅಂತ ಯೋಚನೆ ಮಾಡ್ತಿರ್ತೀರಾ. ಇಲ್ಲಿ √2 ಕೆಳಗೆ ಇಡಬಾರ್ದು. ಯೂಶ್ವಲಿ ಅದನ್ನು ರ್ಯಾಷನಲೈಸ್ ಮಾಡಬೇಕಂತ ಹೇಳ್ತಾರೆ. ರ್ಯಾಷನಲೈಸ್ ಇಸ್ ನಥಿಂಗ್ ಬಟ್ ಕೆಳಗೆ ಏನಿದೆಯಲ್ಲ √2 ಇದೆಯಲ್ಲ ಅದನ್ನು ಮೇಲೆ ಒಂದು ಸತಿ ಮಲ್ಟಿಪ್ಲೈ ಮಾಡಿರಿ. ಇಲ್ಲಿ ಮಾಡಿದ್ದೀನಲ್ಲ ಅದೇ ಥರ ಮೇಲೆ ಒಂದು ಸತಿ ಕೆಳಗೆ ಒಂದು ಸತಿ ಮಲ್ಟಿಪ್ಲೈ ಮಾಡಿರಿ. ಆಮೇಲೆ √2 ಹೋಗಿ 2 ಆಗುತ್ತೆ. -5 × √2 -5√2 ಆಗುತ್ತೆ ಅಷ್ಟೇ. ರ್ಯಾಷನಲೈಸ್ ಮಾಡಿಟ್ರೆ ಇನ್ನೂ ಚೆನ್ನಾಗಿ, ಇಲ್ಲಾಂದರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ಅವರು, ಆಯಿತಾ. ನೆಕ್ಸ್ಟು ಈ ಥರ ಬಂದರೆ ಇಲ್ಲಿ 8 ಇದೆ ಅಂದರೆ ಸೀದಾ ಮಾಡೋಕ್ಕೆ ಹೋಗ್ಬೇಡ್ರಿ. 8 ಇದೆ ಅಂದರೆ ಫಸ್ಟ್ ಇದಿಷ್ಟನ್ನು ಈಕ್ವೇಟ್ ಮಾಡ್ಕೊಳ್ಳಿ, LCM ತೆಕ್ಕೊಳ್ಳಿ. LCM ತೆಕ್ಕೊಂಡು 8 × 0 ಜೊತೆ ಮಲ್ಟಿಪ್ಲೈ ಆಗುತ್ತೆ, ಆವಾಗ ಇದು ಈ ಈಕ್ವೇಷನ್ ಬರಬೇಕು. ಈ ಥರ ನಾರ್ಮಲ್ ಈಕ್ವೇಷನ್ ಬಂದಮೇಲೆ ಸಾಲ್ವ್ ಮಾಡ್ಕೊತ ಹೋಗಿ. ಡಿವೈಡೆಡ್ ಬೈ ಏನಾದರೂ ಫ್ರ್ಯಾಕ್ಷನ್ ಫಾರ್ಮಲ್ಲಿದ್ದರೆ ಅದನ್ನು ಫಸ್ಟು LCM ತೊಗೊಳ್ಳಿ, ಅದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅದು ಬರೋದಿಲ್ಲ, ಆಯಿತಾ. ಓಕೆ, ಈಗ ಈ ಪ್ರಾಬ್ಲಮಲ್ಲೇ ನೀವು ನೋಡಿ, ಇವೆರಡು ಸೇಮ್ ಬಂದಿದೆ. ಸೇಮ್ ಬರ್ಬೋದಾ? ಎಸ್, ರೂಟ್ಸ್ ಕ್ಯಾನ್ ಬಿ ಸೇಮ್, ಆನ್ಸರ್ ಸೇಮ್ ಕೂಡ ಇರ್ಬೋದು. 2 ಬರಬೇಕು ಅಂತ ಇದೆ ಅಷ್ಟೇ, ಮ್ಯಾಕ್ಸಿಮಮ್ 2 ಬರಬೇಕು. ಸೇಮ್ ಅಂದರೆ ಒಂದೇ ಬಂದಂಗಲ್ವಾ, ಒಂದೇ ಬಂದಂಗೆ. ಬಟ್ ಒಂದು ಬರ್ಬೋದು, ಬರ್ದೇನೂ ಇರ್ಬೋದು, 2 ಬರ್ಬೋದು. ಬಟ್ ಅಟ್ ಮೋಸ್ಟ್ 2 ಬರುತ್ತೆ, ಮ್ಯಾಕ್ಸಿಮಮ್ 2 ಬರುತ್ತೆ ಅಂತ ನಾವು ಹೇಳ್ತಿರೋದು ಅಷ್ಟೇ, ಆಯಿತಾ. ಓಕೆ, ನೆಕ್ಸ್ಟ್ ಈಗ ಇನ್ನೂ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡೋಣ. Find 2 numbers whose sum is 27 and product is 182. 2 ನಂಬರ್ನ ಕಂಡುಹಿಡಿರಿ. ಅವೆರಡನ್ನು ಆ್ಯಡ್ ಮಾಡಿದ್ರೆ 27 ಬರಬೇಕು, ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 182 ಬರಬೇಕು.
ಇವಾಗ ಒಂದು ನಂಬರ್ನ ಎಕ್ಸ್ ಅಂದ್ಕೊಳ್ಳೋಣ, ಇನ್ನೊಂದು ನಂಬರ್ನ ವೈ ಅಂದ್ಕೊಳ್ಳೋಣ. ಅವೆರಡು ನಂಬರ್ನ ಆ್ಯಡ್ ಮಾಡಬೇಕು. ಎಕ್ಸ್ ಪ್ಲಸ್ ವೈ ಮಾಡಿದ್ರೆ ನಮಗೆ 27 ಬರುತ್ತೆ. ಅದು ಈಕ್ವೇಷನ್ ನಂಬರ್ 1. ಎಕ್ಸ್ ಇಂಟು ವೈ ಮಾಡಬೇಕು, ಪ್ರಾಡಕ್ಟ್ ಮಾಡಿದ್ರೆ 182 ಬಂತು. ದಟ್ ಈಸ್ ಈಕ್ವೇಷನ್ ನಂಬರ್ 2. ಇವಾಗ ಈಕ್ವೇಷನ್ ನಂಬರ್ 1 ಒಳಗೆ ವೈ ವ್ಯಾಲ್ಯೂನ ನಾನು ಈ ಥರ ತೊಗೊಂಡಿದ್ದೀನಿ. ವೈ ಈಸ್ ಈಕ್ವಲ್ ಟು 27 ಮೈನಸ್ ಎಕ್ಸ್. ವೈ ಈಸ್ ಈಕ್ವಲ್ ಟು 27 ಮೈನಸ್ ಎಕ್ಸ್ ಮಾಡಿದ್ದೀನಿ. ಸೊ ವೈ ವ್ಯಾಲ್ಯೂ ನಮಗೆ ಬಂತು. ಈ ಬಂದಿರೋ ವೈ ವ್ಯಾಲ್ಯೂನ ನೀವು ಸೆಕೆಂಡ್ ಇಕ್ವೇಷನಲ್ಲಿ ಹಾಕ್ಕೊಳ್ಳಿ. ಸೆಕೆಂಡ್ ಇಕ್ವೇಷನ್ ಒಳಗೆ ಇಲ್ಲಿ ವೈ ಇದೆಯಲ್ಲ, ಈ ವೈ ಜಾಗದೊಳಗೆ 27 ಮೈನಸ್ ಎಕ್ಸ್ ವ್ಯಾಲ್ಯೂನ ಇಟ್ಬಿಟ್ಟು ಮಲ್ಟಿಪ್ಲೈ ಮಾಡಿ ಈ ಈಕ್ವೇಷನ್ ಬರುತ್ತೆ. ಆ್ಯಂಡ್ ಇದನ್ನು ಮತ್ತೆ ನಾರ್ಮಲಿ ನೀವು ಫ್ಯಾಕ್ಟ್ರೈಸೇಷನ್ ಮೆಥಡ್ ಥರ ಮಾಡಬೇಕು. ಇಲ್ಲಿ ನೋಡಿರಿ, ಇಲ್ಲಿ ದೊಡ್ಡ ವ್ಯಾಲ್ಯೂ ಬಂದಿದೆ, 182 27 ಬಂದಿದೆ. ಆವಾಗ ನೀವೇನು ಮಾಡಬೇಕು, ತಲೆ ಓಡೋದಿಲ್ಲ, ಯಾವ ನಂಬರ್ ಬರಬೇಕು ಅಂತ ತಲೆ ಓಡೋದಿಲ್ಲ, ರೈಟ್? ಆವಾಗ ನೀವೇನು ಮಾಡಬೇಕು, ನಾನು ಹೇಳ್ಕೊಟ್ಟಿರೋ ಥರ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಬೇಕು. 182ನ ಮಾಡಿ ಇಲ್ಲಿ ನೋಡಿರಿ, 7 2s 14 ಆಯಿತಾ? ಇಲ್ಲಿ 13 ಇದೆನಾ, 13 14 ಎರಡು ವ್ಯಾಲ್ಯೂ ಸಿಕ್ತು, ಅಷ್ಟೇ, ಮುಗೀತು. ಒಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು. ಯಾವ್ದೆರಡು ಮಲ್ಟಿಪ್ಲೈ ಮಾಡಿದ್ರೆ ಆ ನಂಬರ್ ಬರುತ್ತೆ, ಯಾವೆರಡು ಆ್ಯಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ ಆ ನಂಬರ್ ಬರುತ್ತೆ. ಅದರ ತೆರೆಗಿರುತ್ತೆ ಕಾನ್ಸೆಪ್ಟು. ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು, ಮುಗೀತು. ಯಾವುದೇ ಒಂದು ನಂಬರ್ ಜೊತೆಗೆ ಮಾಡೋಕ್ಕಿಂತ ಈ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿದ್ರೆ ಬಂದಿರೋ ನಂಬರ್ ಜೊತೆಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡೋದು ಈಸಿ ಆಗುತ್ತೆ ಅಂತ ಅಷ್ಟೇ, ಆಯಿತಾ? ಓಕೆ, ಡನ್. ಈ ಪ್ರಾಬ್ಲಮ್ಮು ಆಯಿತು. ಇಲ್ಲಿ ಆ್ಯಕ್ಚುಲಿ ಇದು ಇಷ್ಟಿಷ್ಟೇ ಇಲ್ಲ ಸೊಲ್ಯೂಷನ್ನು. ಮುಂದೆ ನೀವು ಫ್ಯಾಕ್ಟ್ರೈಸೇಷನ್ ಮೆಥಡ್ ಯೂಸ್ ಮಾಡಬೇಕು. ಬಟ್ ಐ ಹೋಪ್ ಅದು ಬರುತ್ತೆ ಅಂತ ಎಲ್ಲರಿಗೂ ಅಷ್ಟೇ. ಇಲ್ಲಿ ನಾನು ಮೇಜರ್ ಏನು ಕಷ್ಟದಿದೆ ಅದನ್ನಷ್ಟೇ ಹೇಳ್ತಾ ಇದ್ದೀನಿ, ಆಯಿತಾ? ಫೈಂಡ್ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್, ಸಮ್ ಆಫ್ ಹೂಸ್ ಸ್ಕ್ವೇರ್ ಇಸ್ 365. ಕಾನ್ಸಿಕ್ಯೂಟಿವ್ ಅಂದರೆ ಒಂದಾದ್ಮೇಲೆ ಒಂದು ಬರೋದು, ರೈಟ್? ಒಂದು ಎಕ್ಸ್ ಅಂತ ಅಂದ್ಕೊಳ್ಳಿ, ಇನ್ನೊಂದು ಎಕ್ಸ್ ಪ್ಲಸ್ 1. ನಾನು ಹೇಳಿಲ್ವಾ, ಪ್ರತಿ ಸತಿನೂ ಇದನ್ನೇ ಅಸ್ಯೂಮ್ ಮಾಡಬೇಕು. ಇವಾಗ ನಿಮ್ಗೆ ಎಷ್ಟು ಈಸಿ ಆಯ್ತು ನೋಡಿ, ಒಂದು ಎಕ್ಸ್ ಪ್ಲಸ್ 1. ಇವೆರಡನ್ನೂ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದಾಗ ನಮಗೆ 365 ಬರುತ್ತೆ. ಇವೆರಡನ್ನೂ ಸ್ಕ್ವೇರ್ ಮಾಡಬೇಕು. ಎಕ್ಸ್ನ ಸ್ಕ್ವೇರ್ ಮಾಡಿ ಎಕ್ಸ್ ಸ್ಕ್ವೇರ್ ಆಯಿತು. ಎಕ್ಸ್ ಪ್ಲಸ್ 1ನ ಸ್ಕ್ವೇರ್ ಮಾಡಿ ಇದು ಬರೋದ್ರಾ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 365 ಸಿಗುತ್ತಂತೆ. ಅವಾಗೆ ಹೇಳ್ಕೊಟ್ಟಿದ್ನಲ್ಲ, ಎಕ್ಸ್ ಪ್ಲಸ್ 1 ಸ್ಕ್ವೇರ್ ಬಂದರೆ ಏನು ಬರೀಬೇಕಂತ, ಆ ಫಾರ್ಮುಲಾ ಹಾಕಿ ಇದನ್ನು ಇಲ್ಲಿ ಬರ್ದಿದ್ದೀನಿ ಅಷ್ಟೇ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಹಾಕಿ ಎಕ್ಸ್ಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಬಂದರೆ ಈಕ್ವೇಷನ್ನ ಕ್ವಾಡ್ರಾಟಿಕ್ ಫಾರ್ಮಲ್ಲಿ ಬರ್ದಿದ್ದೀನಿ. ಆಮೇಲೆ ಇದನ್ನು ಫ್ಯಾಕ್ಟ್ರೈಸೇಷನ್ ಮೆಥಡಿಂದ ನೀವು ಎಕ್ಸಿನ ವ್ಯಾಲ್ಯೂಸ್ನ ನೀವು ಕಂಡುಹಿಡಿಬೋದು. ಎಕ್ಸಿನ ವ್ಯಾಲ್ಯೂ ಬರ್ದೇನೂ ಇರ್ಬೋದು, ಎಕ್ಸಿನ ವ್ಯಾಲ್ಯೂ ಸೇಮ್ ಕೂಡ ಬರ್ಬೋದು, ಎಕ್ಸಿನ ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ ಕೂಡ ಬರ್ಬೋದು, ಆಯಿತಾ? ಇನ್ನೂ ಒಂದು ಕ್ವಶನ್ ಇದೆ, ಏನು? ದ ಆಲ್ಟಿಟ್ಯೂಡ್ ಆಫ್ ರೈಟ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್. ಆಲ್ಟಿಟ್ಯೂಡ್ ಅಂದರೆ ಪರ್ಪೆಂಡಿಕ್ಯುಲರ್ ಅಂತ, ಆಯಿತಾ? ಅದು 7 ಸೆಂಟಿಮೀಟರ್ ಇದೆ. ಸಾರಿ The altitude of right angle triangle is 7 cm less than its base. ಬೇಸ್ ಎಷ್ಟಿದೆನೋ ಅದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅದರದ್ದು ಆಲ್ಟಿಟ್ಯೂಡ್ ಇದೆ, ಆಯಿತಾ? ಆಮೇಲೆ ಹೈಪೋಟಿನಸ್ ಏನಿದೆ ಲಾಂಗೆಸ್ಟ್ ಸೈಡ್ ಅದು 13 ಸೆಂಟಿಮೀಟರ್ ಇದೆ. ಈಗ ಮಿಕ್ಕಿರೋ 2 ಸೈಡ್ನ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿದ್ದೀನಿ ನೋಡಿ. ಹೈಪೋಟಿನಸ್ 13 ಸೆಂಟಿಮೀಟರ್ ಇದೆ, ಬೇಸು ಏನಂತ ಗೊತ್ತಿಲ್ಲ, ಸೊ ಅದನ್ನು ಎಕ್ಸ್ ಅಂತ ಅಸ್ಯೂಮ್ ಮಾಡೋಣ. ಆಲ್ಟಿಟ್ಯೂಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬೇಸ್ಗಿನ್ನ 7 ಸೆಂಟಿಮೀಟರ್ ಕಡಿಮೆ, ದಟ್ ಈಸ್ ಎಕ್ಸ್ ಮೈನಸ್ 7. ಇವಾಗ ನಮಗೆ ಒಂದು ಫಾರ್ಮುಲಾ ಇದೆ, ಏನಂದರೆ ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಇಂಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಅಂದರೆ ಎ ಮತ್ತು ಬಿ ಹೈಪೋಟಿನಸ್ ಇನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಓಕೆ, ಅದೇ ಫಾರ್ಮುಲಾನ ನಾನು ಇಲ್ಲಿ ಬರೆದಿದ್ದೀನಿ. ಎ ಬಿ ಅಂದ್ರೇನು 13 ಸ್ಕ್ವೇರ್. ನೆಕ್ಸ್ಟ್ ಎ ಸಿ ಅಂದ್ರೇನು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಬಿ ಅಂದ್ರೇನು ಎಕ್ಸ್ ಮೈನಸ್ 7 ಸ್ಕ್ವೇರ್. 13 ಸ್ಕ್ವೇರ್ ಮಾಡಿದ್ರೆ 169 ಬರುತ್ತೆ. ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರೇ ಇರುತ್ತೆ. ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಯಾವ ಫಾರ್ಮೆಟಲ್ಲಿದೆ? ಎ ಮೈನಸ್ ಬಿ ಹೋಲ್ ಫಾರ್ಮೆಟಲ್ಲಿದೆ, ರೈಟ್? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅದೊಂದು ಬರೋದ್ರಾ? ನೆಕ್ಸ್ಟು ಆ ಕಡೆ ಈ ಕಡೆ ತರಬೇಕು, ಈ ಕಡೆಯಿಂದ ಆ ಕಡೆ ತರಬೇಕು. ಅದು ಪ್ಲಸ್ ಇದೆ, ಅದು ಮೈನಸ್ ಆಗುತ್ತೆ, ಅದು ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಅಲ್ಲಿ ಮಲ್ಟಿಪ್ಲೈ ಆಗಿದ್ದರೆ ಈ ಕಡೆ ಡಿವೈಡ್ ಆಗುತ್ತೆ, ಈ ಕಡೆ ಡಿವೈಡ್ ಇದ್ದರೆ ಅದು ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ಅದನ್ನು ನಾರ್ಮಲ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನೀವು ತೊಗೊಂಬರ್ಬೇಕು. ಇಲ್ಲೇ ನೀವು ಯೋಚನೆ ಮಾಡ್ತಿರ್ಬೋದು, ಇಲ್ಲೇನಪ್ಪ ಇಲ್ಲಿ 0 ಇದೆ, ಇಲ್ಲಿದಿಷ್ಟು ಇದೆ, ಈ ಕಡೆ ಬಂದ ತಕ್ಷಣ ಈ ಕಡೆ 0 ಹೋಯಿತು, ಮಿಕ್ಕಿರೋ ಇದು ಕ್ವೆಶನ್ ಎಲ್ಲ ಈ ಕಡೆ ಸೈಡ್ ಬಂತು ಅಂತ ಏನೂ ಇಲ್ಲ. ನೀವು ಅಕಸ್ಮಾತ್ ಇಡೀ ಈಕ್ವೆಷನ್ನೇ ಉಲ್ಟಾ ಮಾಡ್ತಾ ಇದ್ದೀರಾದರೆ ಸೈನ್ಸಿಂದ ಏನು ಯೋಚನೆ ಮಾಡಬೇಡ್ರಿ, ಸೀದಾ ಹಂಗೆ ಇಡ್ಬೋದು, ಆಯಿತಾ? ಇದು ಪೂರ್ತಿ ಒಂದೇ ಒಂದು ನಂಬರ್ ಆ ಕಡೆ ಆಗ್ತಿದ್ದೀರಂದರೆ ಪ್ಲಸ್ಸು ಮೈನಸ್ಸು ಆ ಥರ ಚೇಂಜ್ ಆಗುತ್ತೆ. ಬಟ್ ಇಡೀ ಈಕ್ವೇಷನ್ನೇ ಚೇಂಜ್ ಮಾಡ್ತಾ ಇದ್ದೀರಂದರೆ ಸೀದಾ ಹಾಗೆ ಇಡ್ಬೋದು. ಇದಿಷ್ಟು ಈ ಕಡೆ ಸೈಡ್ ತರ್ಬೋದು, ಇದಿಷ್ಟು ಈ ಕಡೆ ಸೈಡ್ ತರ್ಬೋದು, ಆಯಿತಾ? ಇವಾಗ ನಾನೇನಾದರೂ ನಿಮಗೆ ಕ್ವೆಶನ್ನು ಯಾವುದಾದ್ರೂ ಒಂದು ಈಕ್ವೇಷನ್ ತೋರಿಸಿ
ಇದ್ರದ್ದು ರೂಟ್ಸ್ ಇದೇನಾ, ಇದಕ್ಕೆ ಸೊಲ್ಯೂಷನ್ ಇದೇನಾ. ನಾನು ಹೇಳಿದ್ನಲ್ಲ, ಯಾವುದಾದ್ರು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ರೂಟ್ಸ್ ಬರ್ದೇನೂ ಇರ್ಬೋದು, ಒಂದಾದರೂ ಬರ್ಬೋದು, ಇಲ್ಲ ಒಂದಾದರೂ ಬರ್ಬೋದು ಅಂದರೆ ಎರಡು ಸೇಮು ಬರ್ಬೋದು, ಎರಡು ಡಿಫ್ರೆಂಟು ಬರ್ಬೋದು. ಈಗ ನಾನು ನಿಮಗೆ ಒಂದು ಈಕ್ವೇಷನ್ ಕೊಟ್ಟು ಇದಕ್ಕೆ ಎರಡು ಡಿಫ್ರೆಂಟ್ ಬರುತ್ತಾ, ಏನು ಸೇಮ್ ಬರುತ್ತಾ, ಏನು ಬರೋದೇ ಇಲ್ಲ ಅಂತ ಕ್ವಶನ್ ಕೇಳಿದ್ರೆ ನೀವು ಅದಿಷ್ಟು ಮಾಡ್ಕೊಂಡು ಕುಂತ್ಕೊಳ್ಳೋದ್ರ ಬದಲು ನಾನೀಗ ಒಂದು ಚಿಕ್ಕ ಫಾರ್ಮುಲಾ ಹೇಳ್ತೀನಿ, ಅದನ್ನು ಹಾಕಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ರೂಟ್ಸ್ ಯಾವ ಥರ ಇರುತ್ತೆ ಅಂತ. ರೂಟ್ಸ್ ಯಾವುದು ಬರುತ್ತೆ ಅಂತ ಗೊತ್ತಾಗಲ್ಲ, ಬಟ್ ರೂಟ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದು ನಿಮಗೆ ಡಿಸ್ಕ್ರಿಮಿನೆಂಟ್ ಅಂತ ಒಂದು ಬರುತ್ತೆ, ಅದರಿಂದ ಗೊತ್ತಾಗುತ್ತೆ. ಅದನ್ನು ನಾವು ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಡಿಸ್ಕ್ರಿಮಿನೆಂಟಿಂದು ಒಂದು ಫಾರ್ಮುಲಾ ಇದೆ, ಏನಪ್ಪ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಅಂತ. ಇವಾಗ ಬಿ ಅಂದರೆ ಏನಂತ ಗೊತ್ತಲ್ಲ ನಿಮಗೆ, ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇದರೊಳಗೆ ಬಿ ಇದೆಯಲ್ಲ ಅದನ್ನು ನೀವು ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟು 4a ಇದು ವ್ಯಾಲ್ಯೂ, ಎ ಇನ್ ವ್ಯಾಲ್ಯೂ, ಮತ್ತು ಇದು ಸಿ, ಈ ವ್ಯಾಲ್ಯೂ ಈ ಥರ ಮಲ್ಟಿಪ್ಲೈ ಮಾಡಿ ಇದು ಫಾರ್ಮುಲಾ. ಆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ಆ ಕ್ವೆಶ್ಚನಿಂದ ಹಾಕಬೇಕು. ಈ ವ್ಯಾಲ್ಯೂ ಅಕಸ್ಮಾತು 0ಕ್ಕಿಂತ ಜಾಸ್ತಿ ಇದ್ದರೆ ಎರಡು ಡಿಫ್ರೆಂಟ್ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಈ ಬಿ ಸ್ಕ್ವೇರ್ ಮೈನಸ್ 4ac 0ಗೆ ಈಕ್ವಲ್ ಇದ್ದರೆ, ಆ ಬಿ ಸ್ಕ್ವೇರ್ ಮೈನಸ್ 4ac 0 ಬಂದುಬಿಟ್ರೆ ಎರಡು ಸೇಮ್ ವ್ಯಾಲ್ಯೂ ಬರುತ್ತೆ ಅಂತ. ಅವಾಗೆ 1/4 ಏನೋ ಬಂದಿತ್ತಲ್ಲ ಟ್ರೈನಿಂದಲ್ಲ ಇನ್ನೊಂದು ಡಿವೈಡೆಡ್ ಬೈ 8 ಅಂತಿತ್ತಲ್ಲ, ಅದಕ್ಕೆ ಬಂದಿತ್ತು ನೋಡಿರಿ. ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಅಕಸ್ಮಾತ್ ಬಿ ಸ್ಕ್ವೇರ್ ಮೈನಸ್ 4ac 0ಕ್ಕಿಂತ ಕಡಿಮೆ ಆಗಿದ್ರೆ ಅಂದರೆ ಮೈನಸ್ಸಲ್ಲಿ ಇತ್ತಪ್ಪ ವ್ಯಾಲ್ಯೂ ಅಂದರೆ ಅದಕ್ಕೆ ರೂಟ್ಸ್ ಬರೋದೇ ಇಲ್ಲ. ನನಗೆ ಫೇವ್ರೇಟ್ ಅಂದರೆ ಲಾಸ್ಟ್ ಒಂದು, ಯಾಕಂದರೆ ಅದಕ್ಕೆ ರೂಟ್ಸ್ ಬರೋದೇ ಇಲ್ಲ ಅಂದರೆ ನೀವು ಕ್ವಾಡ್ರಾಟಿಕ್ಕು ಹಾಕೋದು ಬೇಡ, ಫ್ಯಾಕ್ಟರೈಸೇಷನು ಮಾಡೋದು ಬೇಡ, ತಲೆ ನೋವಾಗೋದು ಬೇಡ, ಏನು ಬೇಡ ಅಲ್ಲ. ರಿಯಲ್ ರೂಟ್ಸ್ ಇಲ್ಲೇ ಇಲ್ಲ ಅಂದರೆ ಕಂಡುಹಿಡಿಯೋದೇ ಬೇಕಾಗಿಲ್ಲ, ಅಂದರೂ ಮಾರ್ಕ್ಸ್ ಸಿಗುತ್ತೆ ಅದಕ್ಕೆ. ಬಟ್ ಜಾಸ್ತಿ ನಿಮಗೆ ಕೇಳೋದು ಫಸ್ಟ್ ಒಂದು ಡಿಫ್ರೆಂಟ್ ರೂಟ್ಸ್ ಇರೋದೇ ಜಾಸ್ತಿ ಕೇಳ್ತಾರೆ. ಬಟ್ ಪರವಾಗಿಲ್ಲ ಬಿಡಿ, ಏನಾಗಲ್ಲ. ಕೆಲವೊಂದು ಸತಿ ಲಕ್ ಚೆನ್ನಾಗಿದ್ದರೆ ನೋ ರಿಯಲ್ ರೂಟ್ಸಿಂದು ಬಂದರೂ ಬರ್ಬೋದಲ್ವಾ. ಸೊ ಕ್ವಶನ್ ಇದೆ ನೋಡಿ, ಆ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡುತ್ತೆ ಆರ್ಟಿಕಲ್ಸು, ಒಂದು ಸ್ವಲ್ಪ ಆರ್ಟಿಕಲ್ಸ್ ಅದು ಪ್ರೊಡ್ಯೂಸ್ ಮಾಡುತ್ತೆ ಒಂದು ದಿನದಲ್ಲಿ. ಇವಾಗ ಒಂದು ದಿನದಲ್ಲಿ ಏನು ಕ್ವಶನ್ ಇದೆನೋ ಅದನ್ನು ನಾನಿಲ್ಲಿ ಚಿಕ್ಕದ್ರೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ, ಆಯಿತಾ. ಒಂದು ಆರ್ಟಿಕಲ್ಲಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ನಂಬರ್ ಆಫ್ ಆರ್ಟಿಕಲ್ ಪ್ರೊಡ್ಯೂಸ್ಡ್ ಮಲ್ಟಿಪ್ಲೈಡ್ ಬೈ 2 + 3. ಇಲ್ಲೇನು ಕೊಟ್ಟಿದ್ದಾರೆ ಅವರು, the cost of production of each article was 3 more than twice of the number of articles. Twice of the number of articles is 2 multiplied by number of articles, and 3 more than ಅಂತ ಬಂದರೆ +3 ಆಗುತ್ತೆ, ರೈಟ್. ಸೊ 2 number of articles +3 ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ 1 ಆರ್ಟಿಕಲ್. ಸೊ ಕಾಸ್ಟ್ ಆಫ್ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್, ಈಗ ಅವ್ರು ಏನು ಕೇಳಿದ್ದಾರೆ, ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಎಷ್ಟು ಆ್ಯಂಡ್ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಅವ್ರು ಕೇಳಿದ್ದಾರೆ. ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಅಂತ ಏನಂತ ಕೇಳಿದ್ರಲ್ಲ ಅದನ್ನು ನೀವು ಎಕ್ಸ್ ಅಂತ ತಿಳ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಈಗ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಎಷ್ಟು, 2x + 3 ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 90 ಬರುತ್ತೆ ಅಲ್ವಾ. ಯಾಕಂದರೆ ನೀವೀಗ 1 ಚಾಕ್ಲೇಟಿಗೆ 10 ರೂಪಾಯಿ ಅಂದರೆ ಅದೇ ಥರ ನೀವು 10 ಚಾಕ್ಲೇಟ್ ತೊಗೊಂಡಿದ್ದೀರಾ ಅಂದರೆ ಎಷ್ಟು ರೂಪೀಸ್ ಆಯಿತು, ಟೋಟಲಾಗಿ 10 ರೂಪಾಯಿ ಆಯಿತು. 1 ಚಾಕ್ಲೇಟಿಗೆ 10 ರೂಪಾಯಿ, ಅದೇ ಥರ ನೀವು 10 ಚಾಕ್ಲೇಟ್ ತೊಗೊಂಡಿದ್ದೀರಾ ಅಂದರೆ 10 ರೂಪಾಯಿ ಆಯಿತು. ಅದೇ ಥರ ಒಂದು ಆರ್ಟಿಕಲ್ಲಿಗೆ 2x + 3 ಪ್ರೈಸ್ ಇದ್ದು ನೀವು ಎಕ್ಸ್ಟ್ರಾ ನಂಬರ್ ಆಫ್ ಆರ್ಟಿಕಲ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ, ಆಯಿತಾ. ಅರ್ಥ ಆಗಿಲ್ಲ ಅಂದರೆ ಒಂದು 3-4 ಸತಿ ಕೇಳಿ ಗೊತ್ತಾಗುತ್ತೆ. 2x + 3 ಪ್ರೈಸ್ ಆಫ್ ದ ಆರ್ಟಿಕಲ್, ಒಂದು ಆರ್ಟಿಕಲ್ಲಿಂದು ಪ್ರೈಸ್ ಅದು. 2x + 3 ಒಂದು ಆರ್ಟಿಕಲ್ಲಿಂದು ಪ್ರೈಸು. ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ಸ್ ನೀವು ಪ್ರೊಡ್ಯೂಸ್ ಮಾಡಿದರೆ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ, ದಟ್ ಈಸ್ 90. ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೊಂದು ಈಕ್ವೇಷನ್ ಸಿಕ್ತು, ದಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಮುಂದೆ ಸಾಲ್ವ್ ಮಾಡ್ಕೊತ ಹೋಗ್ಬೇಕು ಅಷ್ಟೇ, ಬೇರೆ ಏನಿಲ್ಲ, ಆಯಿತಾ. ಈಗ ನಾವು ನಿಮ್ಮ ಫೇವ್ರೆಟ್ ಆಗೋಕ್ಕೆ ಹೋಗಿರೋದು ಯಾವುದಾದ್ರು ಕ್ವಾಡ್ರಾಟಿಕ್ ಫಾರ್ಮುಲಾ, ಅದನ್ನು ನೋಡೋಣ. ಕ್ವಾಡ್ರಾಟಿಕ್ ಫಾರ್ಮುಲಾ ಏನು, 2x² + -3x + 5 = 0. ಇದು ಒಂದು ಈಕ್ವೇಷನ್ ಇದೆ. ಇಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ನಾನು ಬರೆದಿದ್ದೀನಿ, ಏನಂದರೆ -b +- ಅಂಡರ್ ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a. b² - 4ac ಡಿಸ್ಕ್ರಿಮಿನೆಂಟ್ ಅಲ್ವಾ, ಎಸ್. ಅದಕ್ಕೆ b² - 4ac ಜಾಗದಲ್ಲಿ ನಾನು ಡಿ ಅಂತ ವ್ಯಾಲ್ಯೂ ಕೊಟ್ಟಿದ್ದೀನಿ. ಸೊ -b +- ರೂಟ್ ಆಫ್ ಡಿ ಡಿವೈಡೆಡ್ ಬೈ 2a. ಈಗ ನಿಮಗೆ ಬಿ ಅಂದ್ರೇನು, ಸಿ ಅಂದ್ರೇನು, ಎ ಅಂದ್ರೇನು ಎಲ್ಲ ಗೊತ್ತು, ರೈಟ್. ಸೇಮ್ ಇಳಿಸೋದಷ್ಟೇ. ಫಸ್ಟು b² - 4ac ವ್ಯಾಲ್ಯೂ ಕಂಡುಹಿಡ್ಕೊಳ್ರಿ. ಇದೇನು ಬಂತು, d = -31. ಮುಂದೆ ಮಾಡೋ ಅವಶ್ಯಕತೆಯೇ ಇಲ್ಲ, ಇದನ್ನು ಮಾಡೋ ಅವಶ್ಯಕತೆಯೇ ಇಲ್ಲ, ರೈಟ್.
ಸೊ ಡಿ ಏನು ಬಂತು, 0ಗಿನ್ನ ಕಡಿಮೆ ಬಂತು. ಹಂಗಂದ್ರೆ ಇದಕ್ಕೆ ರಿಯಲ್ ರೂಟ್ಸ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ರೂಟ್ಸೇ ಇಲ್ಲ ಎದಕ್ಕೆ ಕಂಡು ಹಿಡಿತೀರಾ? ಮುಗೀತಿ ಪ್ರಾಬ್ಲಮ್, ಇಲ್ಲಿಗೆ ಮುಗೀತು. ರೈಟ್, ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇದ್ರೊಳಗೆ ನೋಡಿರಿ, D² - 4AC ಮಾಡ್ತೀರಾ, ಆವಾಗ ಇದು 0 ಬಂತು. ಅಂದರೆ ಈಗ ಏನು ರೂಟ್ ಬರುತ್ತಲ್ಲ ಅದು ಎಕ್ಸಾಕ್ಟ್ ಸೇಮ್ ಇರುತ್ತೆ. ಸೊ ಇವಾಗ ನೀವು ಈ ಫಾರ್ಮುಲಾದಲ್ಲಿ ಇದನ್ನು ಹಾಕಿ, ಬಿ ಜಾಗದೊಳಗೆ -b ಇದೆನಾ, ಬಿ ಏನಿದೆ -4√3. √3 ತೊಗೋಬೇಕು, ಎಲ್ಲ ತೊಗೋಬೇಕು. -4√3 ಇದ್ರೆ ಮೈನಸ್ಸು ತೊಗೋಬೇಕು, 4 ತೊಗೋಬೇಕು, √3 ತೊಗೋಬೇಕು, ಆಯಿತಾ. -4√3 ಇಲ್ಲಿ ಬಿ ಪಕ್ಕಕ್ಕೆ ಮೈನಸ್ ಇತ್ತು, ಅದನ್ನು ತೊಗೋಬೇಕು. ಅಲ್ಲಿ ಕ್ವಶನಲ್ಲಿರೋ ಮೈನಸ್ಸು ತೊಗೋಬೇಕು. ಅಲ್ಲಿ ಮೈನಸ್ ಇದೆ ಅಂತ ಇಲ್ಲೆಲ್ಲ ಬಿಡೋದಲ್ಲ. ಮೈನಸ್ ಇದೆ, ನಾ ಮೈನಸ್ ಬಿಡಿದ್ರೆ ಬಿ ಜಾಗದಲ್ಲಿ ಏನಿದೆ -4√3. ಇದು ಏನಾಯಿತು, 4√3 ಆ್ಯಂಡ್ 2 × 3 is 6. ಈಗ 2 ಇದು ಇಲ್ಲ 4 ಇದೆಲ್ಲ, 2 2s 4 ಆಗುತ್ತೆ, ಆ 2 3s 6 ಆಗುತ್ತೆ. ಸೊ ಇದು 2√3 6 ಆಯಿತು. ಐ ಹೋಪ್ ಇದು ಕ್ಲಿಯರ್ ಆಯ್ತು ನಿಮಗೆ. ಆ್ಯಂಡ್ ಇನ್ನೊಂದು ನಾನು ಕಂಡುಹಿಡ್ದಿಲ್ಲ, ಯಾಕಂದರೆ ಸೇಮ್ ಬರುತ್ತಲ್ಲ, ಎಕ್ಸಿನ ವ್ಯಾಲ್ಯೂ 2√3 6 / 6 ಆ್ಯಂಡ್ 2√3 / 6 ಎರಡು ಎಕ್ಸಿನ ವ್ಯಾಲ್ಯೂ ಸೇಮ್, ಆಯಿತಾ. ನೆಕ್ಸ್ಟ್ ಇನ್ನೊಂದಿದೆ ಈಗ ಈಕ್ವೇಷನ್, ದಟ್ ಈಸ್ 2x² - 6x + 3 = 0. a ಬಂದುಬಿಟ್ಟು 2, b ಬಂದುಬಿಟ್ಟು -6, c ಬಂದುಬಿಟ್ಟು 3. ಈಗ ನೀವು ಡಿಸ್ಕ್ರಿಮಿನೆಂಟ್ ಕಂಡುಹಿಡ್ತೀರಾ, ದಟ್ ಈಸ್ b² - 4ac. ಇದು 0ಕ್ಕಿಂತ ಜಾಸ್ತಿ ಬಂತು ಅಂದರೆ ಇದಕ್ಕೆ 2 ಡಿಫ್ರೆಂಟ್ ಸೊಲ್ಯೂಷನ್ಸ್ ಇರುತ್ತೆ. ಸೊ ಇವಾಗ ನಾವು ಇದೇ ಫಾರ್ಮುಲಾ ಹಾಕಿದ್ವಿ, -b ± √d / 2a ಅದಿಷ್ಟು ಮಾಡಿದ್ವಿ. ಇಲ್ಲಿ ಚಿಕ್ಕದು ನಿಮಗೆ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಸಾಲ್ವ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್ ಒಳಗಡೆ. ಇಲ್ಲಿ ನೋಡ್ರಿ, 6 ಇದೆ, 12 ಇದೆ, 4 ಇದೆ. ಇವು ಮೂರಕ್ಕೂ ಕಾಮನ್ ನಾವು 2 ತೊಗೋಬೋದು. ಸೊ 2 ಕಾಮನ್ ತೊಗೊಂಡಿದ್ದೀನಿ. 6 ಇದೆ ಅಲ್ಲ, 6 2 3s 6. ಸೊ 3 ಒಳಗೆ ಬರ್ತಿದ್ದೀನಿ. ಇವಾಗ ಇಲ್ಲಿ √3 ಅಂತ ಬರ್ತೀನಿ. ಯಾಕಪ್ಪ √3 ಬರ್ತಿದ್ದೀನಿ ಅಂದರೆ, ಇಲ್ಲಿ ನೋಡಿ, 12ನ ನೀವು ಪ್ರೈಮ್ ಫ್ಯಾಕ್ಟ್ರೈಸ್ ಮಾಡಿದಾಗ ನಿಮಗೆ ಈ ಆನ್ಸರ್ ಸಿಗುತ್ತೆ. √2 × 2 × 3 ಸಿಗುತ್ತೆ. ಈಗ 2 2 2 ಬಂದರೆ ಜೋಡಿ ಆಗುತ್ತೆ, ಅದು ಹೊರಗೆ ಬರುತ್ತೆ. 2 ಸೇಮ್ ನಂಬರ್ ಇದ್ದರೆ ಅದು ಜೋಡಿಯಾಗಿ ಹೊರಗೆ ಬರುತ್ತೆ. ಸಿಂಗಲ್ ಇರೋದು ಒಳಗೆ ಉಳ್ಕೊಳುತ್ತೆ, ಆಯಿತಾ. ಸೊ ಈಗ ಏನಾಯಿತು, 2√3 ಆಯಿತು. 2√3 ಒಳಗೆ 2 ಹೊರಗಡೆ ಇದೆ, ಹಂಗಾರೆ ನೀವು √3 ಜೊತೆ ಮಲ್ಟಿಪ್ಲೈ ಮಾಡಬೇಕಷ್ಟೆ. ಸೊ ಈ ಥರ ಬಂತು. ಇದು ಅಕಸ್ಮಾತ್ ನಿಮಗೆ ಕನ್ಫ್ಯೂಸ್ ಆಗಿದ್ರೆ ನೀವು ಹಾಗೆ ಇಡ್ಬೋದು, ಅದನ್ನೇನು ರೆಡ್ಯೂಸ್ ಮಾಡೇ ಇಡಬೇಕಂತ ಏನೂ ಇಲ್ಲ, ಆ ಥರನೂ ಇಡ್ಬೋದು, ಏನಾಗಲ್ಲ, ಆಯಿತಾ. ಅಲ್ಲೇನು ಫೈನಲ್ ಎಕ್ಸಾಮಲ್ಲಿ ಏನು ಕಟ್ ಮಾಡಲ್ಲ ಮಾರ್ಕ್ಸ್, ಯಾವಾಗೂ ರೆಡ್ಯೂಸ್ ಮಾಡೇ ಇಡಬೇಕು ಅನ್ನೋದು ಏನಿಲ್ಲ, ಆಯಿತಾ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಆಫ್ ಮೈನಸ್ ಇದೆಯಲ್ಲ, ಪ್ಲಸ್ಸಿನ ಒಂದು ಮೈನಸ್ಸಿನ ಒಂದು, ಅದು ಡಿಫ್ರೆಂಟ್ ರೂಟ್ಸ್, ಆಯಿತಾ. 3 + √3/2 3 - √3/2 ಇವೆರಡು ಡಿಫ್ರೆಂಟ್ ಇಕ್ವೇಷನ್ಸ್. ಹೆಂಗೆ ಬರುತ್ತೆ ಅಂದರೆ ಇಲ್ಲಿ ಪ್ಲಸ್ ಆಫ್ ಮೈನಸ್ ಇದೆಯಲ್ಲ, ಪ್ಲಸ್ಸಿನ ಒಂದು ಮೈನಸ್ಸಿನ ಒಂದು, ಆಯಿತಾ. ಐ ಹೋಪ್ ನಿಮಗೆ ಅರ್ಥ ಆಯಿತು. ಕ್ವಾಡ್ರಾಟಿಕ್ ಇಕ್ವೇಷನ್ ಫ್ಯಾಕ್ಟರೈಸೇಷನ್ಗಿಂತ ಭಾಳ ಈಸಿ ನನ್ನ ಪ್ರಕಾರ, ಎಲ್ಲರೂ ಇದನ್ನೇ ಪ್ರಿಫರ್ ಮಾಡೋದು ಆ್ಯಕ್ಚುಲಿ. ಇಲ್ಲಿ ನೆಕ್ಸ್ಟ್ ಇಕ್ವೇಷನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ಈಚ್ ಆಫ್ ದ ಫಾಲೋಯಿಂಗ್. ಸೊ ದೇ ಹ್ಯಾವ್ ಈಕ್ವಲ್ ರೂಟ್ಸ್. k ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ಈಕ್ವಲ್ ರೂಟ್ಸ್ ಅಂದರೆ ಏನು, b² - 4ac = 0. ಎಲ್ಲ ವ್ಯಾಲ್ಯೂಸ್ನ ಹಾಕಿ = 0 ಮಾಡಿ. ಇಲ್ಲಿ ಏನು ಬಂತು, ಇಲ್ಲಿ ನೋಡಿ, ಇಲ್ಲಿ 24 √24 ಇದೆ. ಪ್ಲಸ್ ಆಫ್ ಮೈನಸ್ ಹಾಕ್ಕೋಬೇಕು ನೀವು, ಯಾಕಂದರೆ ಎರಡು ವ್ಯಾಲ್ಯೂಸ್ ಇರುತ್ತಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ. ಸೊ ಪ್ಲಸ್ ಆಫ್ ಮೈನಸ್ ಹಾಕ್ಕೊತೀರಾ. ಒಂದು ಪ್ಲಸ್ √24 ಆಗುತ್ತೆ, ಒಂದು -√24 ಆಗುತ್ತೆ. ಆ ರೂಟ್ ತೆಗೆಯೋದು ಹೆಂಗೆ ಅಂದರೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಬೇಕಷ್ಟೇ. ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿ 24 ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿದ್ರೆ 2 2 ಜೋಡಿ ಆಯಿತು, ಹೊರಗೆ ಬಂತು. 2 ಮತ್ತು 3 ಜೋಡಿ ಆಗಲ್ಲ, ಸೊ 2√6 ಆಯಿತು. ಜೋಡಿ ಯಾವುದಾಗುತ್ತೋ ಅದು ಹೊರಗೆ ಬರುತ್ತೆ. 2 ಮತ್ತು 3 ಜೋಡಿ ಆಗಲ್ಲ, ಸೊ ಅದು ಮಲ್ಟಿಪ್ಲೈ ಆಗಿ ರೂಟ್ ಒಳಗೆ ಹಾಗೆ ಇಡಬೇಕು, ಆಯಿತಾ. ಹೋಪ್ ಇದು ಭಾಳ ಜನಕ್ಕೆ ಡೌಟ್ ಇರುತ್ತೆ ಹೆಂಗೆ ತೆಕ್ಕೋಬೇಕಂತ, ಅದು ಕ್ಲಿಯರ್ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಥರ್ಡ್ ಒಂದು ಈಸಿ ಇದೆ, ಅದಕ್ಕೆ ನಾನು ಮಾಡೋಕ್ಕೋಗಿಲ್ಲ. ಇನ್ನು ಫೋರ್ತ್ ಬಂತೀನಿ, 2 ಪ್ರಾಬ್ಲಮ್ ಗೈಸ್, ಅದು ಮುಗಿದ್ರೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ, ಆಯಿತಾ. ದ ಸಮ್ ಆಫ್ ದ ಏಜಸ್ ವಾಸ್ 20 years. 2 ಏಜ್ ಇದೆ, ಅವು ಎರಡನ್ನೂ ಆ್ಯಡ್ ಮಾಡಿದ್ರೆ 20 years ಆಗುತ್ತೆ. ಆ್ಯಂಡ್ 4 years ago 4 years ago ಅಂದರೆ ಪಾಸ್ಟ್ ಅಂತ. ಇವಾಗ ಏನು ಏಜ್ ಇದೆನೋ -4 ಮಾಡಬೇಕು. 2 ಏಜ್ ಇದ್ದಾವಲ್ಲ, 2 ಏಜಲ್ಲಿ -4 ಮಾಡಿ ಅದನ್ನು ಪ್ರಾಡಕ್ಟ್ ಮಾಡಿದ್ರೆ 48 years ಆಗುತ್ತೆ. ಈಗ ಲೆಟ್ ದ ಪ್ರೆಸೆಂಟ್ ಏಜಸ್ನ ನಾವು x ಮತ್ತು y ಅಂತ ತೊಗೊಳ್ಳೋಣ. x ಮತ್ತು yನ ಆ್ಯಡ್ ಮಾಡಿದಾಗ 20 ಬರುತ್ತೆ.
ಆ್ಯಂಡ್ ಎಕ್ಸಲ್ಲಿ -4 ಮಾಡಿ, ಯಾಕಂದರೆ 4 years ಎಗೋ ಪಾಸ್ಟ್ ಮೈನಸ್ ಮಾಡಬೇಕು. ವೈನಲ್ಲಿ -4 ಮಾಡಿ, ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ 48 ಬರುತ್ತೆ. ಸೊ ಈಗ ನಾನು ಲಾಸ್ಟ್ ಟೈಮ್ ಮಾಡಿಸಿದ್ನಲ್ಲ ರೋಹನ್ನಿಂದು ಸಮಥಿಂಗ್ ಪ್ರಾಬ್ಲಮ್ ಇತ್ತು, ಅದರೊಳಗೆ ಹೆಂಗೆ ಮಾಡಿದ್ವು ಸೇಮ್ ಅದೇ ಥರ x + y = 20 ಇದೆಯಲ್ಲ, ಅದೇ ಥರ y = 20 - x, y ವ್ಯಾಲ್ಯೂ ಸಿಕ್ತಲ್ಲ, ಸೆಕೆಂಡ್ ಈಕ್ವೇಷನ್ ಒಳಗೆ y ವ್ಯಾಲ್ಯೂನ ಹಾಕಿ, ಆವಾಗ ನಿಮಗೆ ಈ ಥರ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕಿ ರೂಟ್ಸ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಬರೀ ಡಿಸ್ಕ್ರಿಮಿನೆಂಟ್ ಮಾಡ್ಕೊಳ್ಳಿ, ಆವಾಗ b ವ್ಯಾಲ್ಯೂ 0ಕ್ಕಿಂತ ಕಡಿಮೆ ಬರುತ್ತೆ. ಸೊ ಇದಕ್ಕೆ ರಿಯಲ್ ರೂಟ್ಸ್ ಇಲ್ಲ, ಸೊ ಇದು ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ b² - 4ac ಇದೆಯಲ್ಲ ಅದನ್ನು ಮಾಡಿರಿ, ನಿಮಗೆ bಕ್ಕಿಂತ ಕಡಿಮೆ ವ್ಯಾಲ್ಯೂ, ಅದು ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು ಮೈನಸ್ ವ್ಯಾಲ್ಯೂಲ್ಲಿ ಬರುತ್ತೆ, 0ಕ್ಕಿಂತ ಕಡಿಮೆ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ದೇರ್ ಆರ್ ನೋ ರಿಯಲ್ ರೂಟ್ಸ್ ಅಂತ ಹೇಳಿ ಬರೆದ್ರೆ ಈ ಪ್ರಾಬ್ಲಮ್ ಕಂಪ್ಲೀಟ್. ಸೊ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಚಾಪ್ಟರ್ ಇಲ್ಲಿ ತನಕ ಯಾರು ಬಂದಿದ್ದೀರೋ, ಯು ಆರ್ ಸೂಪರ್ ಗ್ರೇಟ್. ಎಷ್ಟು ಕಿರಿಸ್ತಾರೆ, ಯು ಆರ್ ಸೂಪರ್ ಗ್ರೇಟ್. ಓಕೆ, a rectangular, sorry for the disturbance, I cannot stop. Okay, so a rectangular park, ಒಂದು ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಇದೆ, ಅದರದ್ದು ಪೆರಿಮೀಟರ್ 80 meters ಇದೆ ಆ್ಯಂಡ್ ಅದರದ್ದು ಏರಿಯಾ 400 meters ಇದೆ. ಸೊ ನಾವೀಗ ಲೆಂತ್ ಮತ್ತು ಬ್ರೆಡ್ತ್ ಕಂಡುಹಿಡಿಬೇಕು. ಸೊ ರೆಕ್ಟ್ಯಾಂಗಲಲ್ಲೂ ಪೆರಿಮೀಟರ್ ಏನಾಗುತ್ತೆ 2l + b. ವಾಟ್ ಈಸ್ ದ ಪೆರಿಮೀಟರ್? ದಟ್ ಈಸ್ 2l + b. ಆ್ಯಂಡ್ ಅದರದ್ದು ಏರಿಯಾ ಏನಾಗುತ್ತೆ l × b, ರೈಟ್? ಅದನ್ನೇ ನಾನಿಲ್ಲಿ ಬರೆದಿದ್ದೀನಿ. 2l + b is 80 ಆ್ಯಂಡ್ l × b is 400. ಈ 2 ಬಂದುಬಿಟ್ಟು ಇಲ್ಲಿ 80 ಕೆಳಗೆ ಡಿವೈಡ್ ಆದರೆ ಇದು 40 ಆಗುತ್ತೆ. ಸೊ l ವ್ಯಾಲ್ಯೂ ಏನು ಬಂದು 40 - b. ಈಗ l + b ಒಳಗೆ l ಜಾಗದಲ್ಲಿ ನಾವು 40 - b ಹಾಕ್ತೀವಿ, ಈ ಈಕ್ವೇಷನ್ ನಮಗೆ ಸಿಗುತ್ತೆ. ಈ ಈಕ್ವೇಷನ್ನ ಮುಂದೆ ಡಿಸ್ಕ್ರಿಮಿನೆಂಟ್ ಹಾಕಿ ನೀವು ಸಾಲ್ವ್ ಮಾಡಿದ್ರೆ b ವ್ಯಾಲ್ಯೂ 0 ಈಕ್ವಲ್ ಬರುತ್ತೆ. ಸೊ ಅದಕ್ಕೆ 2 ರಿಯಲ್ ರೂಟ್ಸ್ ಇದೆ. ನೆಕ್ಸ್ಟ್ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿ ಕ್ವಶನ್ನ ಸಾಲ್ವ್ ಮಾಡಿದ್ರೆ ಎಕ್ಸಿಂದು ಸೇಮ್ 2 ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ವಾಸ್ ಇಟ್. ನಿಜವಲ್ಲೂ ಹೇಳೋಷ್ಟೊತ್ತಿಗೆ ಗಂಟಲೆಲ್ಲ ಹೋಯ್ತು ನಂದು. ಬಟ್ ಐ ಹೋಪ್ ನಿಮಗೆ ಎಲ್ಲ ಕ್ವೆಶನ್ಸ್ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ. ಇದು ನಂದು ಅರ್ಥ ಆಗಿಲ್ಲ ಅಂದರೆ ಬೇರೆ ಯಾವುದಾದ್ರೂ ವಿಡಿಯೋಸ್ನ ನೀವು ರೆಫರ್ ಮಾಡ್ಬೋದು, ರೈಟ್? ನಂದೇ ನೋಡಬೇಕಂತೇನಿಲ್ಲ, ಬಟ್ ನಾನು ನಿಮಗೆ ಕಾನ್ಸೆಪ್ಟ್ನ ಎಷ್ಟಾಗುತ್ತೋ ಅಷ್ಟು ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗಿದು ಅರ್ಥ ಆಗಿದೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಗೊತ್ತಿರೋ ವಿಷಯನೇ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ವೆರಿ ಸೂನ್ ಬರ್ತಾಯಿದೆ. ಸೊ ಕೀಪ್ ಇಟಿಂಗ್. ಬಾಯ್.